ಜನಕ ಮಹಾರಾಜ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ದ್ವಾಪರೇ ಶೇಷಶೈಲೇತಿ ಕಥಂ ಖ್ಯಾತಿರ್ಭವಿಷ್ಯತಿ. ದ್ವಾಪರ ಯುಗದಲ್ಲಿ ಇದನ್ನು ಶೇಷಾಚಲ ಅಂತ ಯಾಕೆ ಕರೀತಾ ಇದ್ದಾರೆ? ಶತಾನಂದ ಉವಾಚ ಪುರಾ ವೈಕುಂಠನಗರೇ ದ್ವಾರಿ ಶೇಷಂ ಸಮಾಧಿಸತ್ ದೇವಾಧಿದೇವೋ ಭಗವಾನ್ ರಮಾ ಸಾರ್ಧಂ ರಮಾಪತಿ. ಒಮ್ಮೆ ವೈಕುಂಠ ನಗರದಲ್ಲಿ ಪರಮಾತ್ಮ ಇರುವಾಗ ದ್ವಾಪರ ಯುಗದಲ್ಲಿ ಶೇಷದೇವರನ್ನು ದ್ವಾರಪಾಲಕ ಅಂತ ಮಾಡಿದ್ನಂತೆ. ಸಾಧಾರಣವಾಗಿ ದ್ವಾರಪಾಲಕ ಜೈ ವಿಜಯರು, ಶೇಷದೇವರು ದ್ವಾರಪಾಲಕರಲ್ಲ, ಹಾಸಿಗೆ ಅಷ್ಟೇ. ಅವರನ್ನು ದ್ವಾರಪಾಲಕ ಸ್ಥಾನದಲ್ಲಿ ನಿಯೋಜನೆ ಮಾಡಿದ್ದಂತೆ ಪರಮಾತ್ಮ. ಯಾಕೆ ಅಂದರೆ ಆವಾಗಲೇ ದ್ವಾಪರ ಯುಗದಲ್ಲೇ ಆ ಜೈ ವಿಜಯರು ಭೂಮಿಯಲ್ಲಿ ಇವರು ಶಿಶುಪಾಲ ದಂತವಕ್ರರಾಗಿ ಹುಟ್ಟಿದ್ರು. ಸನಕಾದಿಗಳ ಶಾಪದಿಂದ ಭೂಮಿಯಲ್ಲಿ ಹುಟ್ಟುವ ಪ್ರಸಂಗ ಬಂತು. ಅವರೇ ಜೈ ವಿಜಯರೇ ಶಿಶುಪಾಲ ದಂತವಕ್ರ. ಆವಾಗಲ್ಲೇ ಆ ಪೋಸ್ಟ್ ಖಾಲಿ ಆಯಿತು, ದ್ವಾರಪಾಲಕರ ಪೋಸ್ಟ್. ಯಾರನ್ನಾದರೂ ತತ್ಕಾಲದಲ್ಲಿ ಅಲ್ಲಿ ಕೂಡಿಸ್ಬೇಕಲ್ಲ. ಶೇಷದೇವರಿಗೆ ಹೇಳಿದ, ನಾನು ಅವರನ್ನು ಕರ್ಕೊಂಡು ಬರ್ತೀನಿ, ಅಲ್ಲಿ ತನಕ ನೀನು ದ್ವಾರಪಾಲಕನಾಗಿರು ಅಂತ. ಹಾಗಾಗಿ ಶೇಷ ದ್ವಾರಪಾಲಕನಾಗಿದ್ದ. ಜೈ ವಿಜಯರು ಭೂಮಿಗೆ ಬಂದಿದ್ದರು. ಅದೇ ಸಮಯಕ್ಕೆ ವಾಯುದೇವರು ಪರಮಾತ್ಮನ ದರ್ಶನಕ್ಕೆ ಅಂತ ವೈಕುಂಠಕ್ಕೆ ಬರ್ತಾ ಇದ್ದಾರೆ. ವಾಯುದೇವರು, ಶೇಷದೇವರು ದ್ವಾರಪಾಲಕರಾಗಿದ್ದರು, ಆದರೆ ಅಷ್ಟು ಅಭ್ಯಾಸ ಇದ್ದಿಲ್ಲ. ಜೈ ವಿಜಯರಿಗೆ ಒಳ್ಳೆ ಅಭ್ಯಾಸ, ಯಾರನ್ನು ಬಿಡಬೇಕು ಯಾರನ್ನು ಬಿಡಬಾರ್ದು. ಏನೋ ಪೋಸ್ಟ್ ಖಾಲಿ ಆಯಿತು ಅಂತ ಯಾರನ್ನೋ ಕೂಡಿಸಿಬಿಟ್ರೆ ಅವ್ರಿಗೆ ಅಭ್ಯಾಸ ಇರೋದಿಲ್ಲ, ಎಡವಟ್ಟು ಮಾಡಿಬಿಡ್ತಾರೆ. ಈ ಶೇಷದೇವರನ್ನ ನಿಲ್ಲಿಸಿಬಿಟ್ಟಿದ್ದ. ಶೇಷದೇವರಿಗೆ ಅಷ್ಟು ಅನುಭವ ಇಲ್ಲ. ವಾಯುದೇವರು ಬರ್ತಾ ಇದ್ದಾರೆ, ವಾಯುದೇವರನ್ನೇ ತಡೆದುಬಿಟ್ನಂತೆ. ವಾಯುದೇವರನ್ನೇ ತಡಿತಿದ್ದ. ದ್ವಾರಪಾಲಕರಾಗಲಿಕ್ಕೆ ಒಂದು ಅಭ್ಯಾಸ ಬೇಕು. ಯಾರನ್ನು ಒಳಗೆ ಯಾಕೆ ದ್ವಾರಪಾಲಕರು ಇರೋದು? ಬಂದವ್ರನ್ನೆಲ್ಲ ಸ್ವಾಗತ ಮಾಡಿ ನಮಸ್ಕಾರ ಮಾಡಿ ಬನ್ನಿ ಅಂತ ಆದರದಿಂದ ಒಳಗಡೆ ಕಳಿಸ್ಲಿಕ್ಕಿರೋದು. ಬಂದವ್ರನ್ನೆಲ್ಲ ತಡೆಯೋದಾದರೆ ದ್ವಾರಪಾಲಕರೇ ಹಾಕಬೇಕು. ಬೋಟ್ ಹಾಕಿ ಬಾಗಿಲು ಹಾಕಿಬಿಟ್ರೆ ಆಗೋಯ್ತು ಅಷ್ಟೇ. ಬೀಗ ಹಾಕಿಬಿಟ್ರೆ ಆಯಿತು. ಯಾರನ್ನೂ ಬಿಡೋದಿಲ್ಲ ಅಂದರೆ ಬೀಗ ಹಾಕಿಬಿಡಬೇಕು. ಬಿಡದೇ ಇರೋದು ಮುಖ್ಯ ಲಕ್ಷಣ ಅಲ್ಲ, ಗೌರವದಿಂದ ಕರ್ಕೊಂಡು ಹೋಗಬೇಕು. ವಾಯುದೇವರು ಬಂದಾಗ ನಾನು ದ್ವಾರಪಾಲಕ ಬಿಡಲ್ಲ ಅಂತ ರುಕ್ಮದಂಡೇನ ಸರ್ಪರಾಟ ಬಂಗಾರದ ಕೋಲ ಅಡ್ಡ ಹಿಡಿದು ಬಿಟ್ಟ. ಅಕಸ್ಮಾತ್ ಕಾರಣಾತ್ ಪ್ರಾಪ್ತ ಭಗವದ್ ದರ್ಶನಾಯ ಚ. ಪರಮಾತ್ಮನ ದರ್ಶನವೂ ಆಗಬೇಕು ವಾಯುದೇವರಿಗೆ. ಏನೋ ಒಂದು ಕೆಲಸ ಇತ್ತಂತೆ, ಅದು ರಹಸ್ಯ ಕೆಲಸ. ಏನು ಕೆಲಸ ಅಂತ ಅದು ಹೇಳೋದಿಲ್ಲ. ಅಂಥ ಒಂದು ಕೆಲಸಕ್ಕಾಗಿ ಬಂದಾಗ ವಾಯುದೇವರನ್ನೇ ತಡೀತಿದ್ದಾನೆ. ವಾಯುದೇವರು ಹೇಳಿದರು, ತುಂಬ ಕೆಲಸ ಇದೆ, ಬಿಟ್ಬಿಡ. ಏನು ಕೆಲಸ ಹೇಳು ಅಂತ ಅನ್ನಂತೆ ಶೇಷ. ನಿನ್ನ ಹತ್ರ ಹೇಳೋದಲ್ಲ ಅಂದರು ಅವರು. ದೊಡ್ಡ ದೊಡ್ಡ ಕೆಲಸ ಇರ್ತದೆ, ಸಣ್ಣವರಿಗೆ ಅವೆಲ್ಲ ಹೇಳುವಂಥದ್ದಲ್ಲ ಅಂತ. ಸಣ್ಣವ್ರಿಗೆ ಹೇಳೋದಲ್ಲ ಅಂದ್ಕೊಳ್ಳೆ ಸಿಟ್ಟು ಬಂತು ಶೇಷನಿಗೆ. ನಾನೇ ನಿನಗಿಂತ ಸಣ್ಣವನ ಅಂತ. ನಿನಗಿಂತ ಸಣ್ಣವನ? ನಾನು ದೊಡ್ಡವನು, ನನಗೆ ಹೇಳೇ ಹೋಗಬೇಕು. ಏನು ಕೆಲಸ ಇದ್ದರೂ ನನಗೆ ಹೇಳಿ ಅನುಮತಿ ತೊಗೊಂಡು ಹೋಗಬೇಕು ಅಂತ. ನೀನು ಸಣ್ಣವನೇ, ನಿನಗೆ ಹೇಳೋದಲ್ಲ ಅಂತ ವಾಯುದೇವರು. ಹೀಗಾಗಿ ಯಾರು ದೊಡ್ಡವರು ಯಾರು ಸಣ್ಣವರು ಅನ್ನೋ ಜಗಳಕ್ಕೆ ತಿರುಗಿತದೆ. ಶೇಷದೇವರು ಹೇಳ್ತಿದ್ದಾರೆ ನಾನೇ ದೊಡ್ಡವನು, ವಾಯುದೇವರು ಹೇಳ್ತಿದ್ದಾರೆ ನೀನಲ್ಲ, ಪರಮಾತ್ಮನಿಗೆ ಅಂತರಂಗ ಭಕ್ತ ನಾನು. ಏನೋ ಒಂದು ಅಗತ್ಯವಾದ ಕೆಲಸ ಇದೆ, ನಿನಗೆ ಹೇಳುವಂಥದ್ದು ಅಲ್ಲ ಅಂತ ಇವರು. ಹೇಳಲೇಬೇಕು, ನಾನೇ ದೊಡ್ಡವನು ಅಂತ ಶೇಷ. ಅದಕ್ಕೆ ಯುಕ್ತಿ ಹೇಳ್ತಾನಂತೆ ಶೇಷ. ನಾನು ದೊಡ್ಡವನು ಅನ್ನೋದಕ್ಕೆ ಕಾರಣ ಹೇಳ್ತೇನೆ ಕೇಳು. ಯಾಕೆ ಅಂದರೆ ಯಾವಾಗಲೂ ನಾನಿರೋದು ಪರಮಾತ್ಮನ ಅಂತರಂಗದಲ್ಲಿ, ಭಗವಂತನ ಶಯ್ಯಾಗ್ರಹದಲ್ಲೇ ನಾನಿರೋದು. ಪರಮಾತ್ಮನ ಹಾಸಿಗೆ ಆಗಿದ್ದೀನಿ, ಶಯ್ಯಾಗ್ರಹದಲ್ಲಿ ನಾನಿರ್ತೀನಿ. ನನ್ನಷ್ಟು ಅಂತರಂಗದಲ್ಲಿ ಪರಮಾತ್ಮನಿಗೆ ಹತ್ತಿರದವರು ಯಾರಿದ್ದಾರೆ? ನೀನೆಲ್ಲೋ ಹೊರಗಡೆ ಅಡ್ಡಾಡುವವನಷ್ಟೇ. ಸದಾ ಕಾಲ ಪರಮಾತ್ಮನ ಹಾಸಿಗೆಯಾಗಿ ನಾನಿರ್ತೀನಿ, ಒಳಗಡೆನೇ ಇರುವವನು. ಆದ್ದರಿಂದ ನಾನು ಶ್ರೇಷ್ಠ ಅಂತ. ವಾಯುದೇವರು ಯುಕ್ತಿ ಕೇಳ್ತೀರೇನು? ಅವರೇ ಮಧ್ವಾಚಾರ್ಯರಾಗಿ ಯುಕ್ತಿ ಹೇಳಿದರೆ ತತ್ತರಿಸಿ ಹೋಗಬೇಕೆಲ್ಲರೂ. ಅಂಥ ಯುಕ್ತಿ ವಾಯುದೇವರು ಹೇಳಿದರು. ಒಳಗಿದ್ದು ಕೂಡಲೇ ಶ್ರೇಷ್ಠ ಅಂತ ತಿಳ್ಕೊಬೇಡ. ಬೆಕ್ಕು ಒಳಗೆಲ್ಲ ಓಡಾಡ್ತಾ ಇರ್ತದೆ, ಆನೆ ಹೊರಗಿರ್ತದೆ. ಬೆಕ್ಕು ಶ್ರೇಷ್ಠನ ಆನೆ ಶ್ರೇಷ್ಠನ ಅಂತ ಕೇಳಿದರು. ಬೆಕ್ಕು ರಾಜನ ಅಂತಃಪುರದಲ್ಲೂ ಬರ್ತದೆ, ಶಯ್ಯಾಗ್ರಹದಲ್ಲೂ ಬರ್ತದೆ, ಅಡಿಗೆ ಮನೆಗೂ ಓಡಾಡ್ತಾ ಇರ್ತದೆ. ಬೆಕ್ಕು ಶ್ರೇಷ್ಠ ಆಯಿತಾ? ಆನೆ ಒಳಗೆ ಬರೋದಿಲ್ಲ, ಹೊರಗೆ ಇರ್ತದೆ. ಆದರೆ ಆನೆಗಿದ್ದ ಮರ್ಯಾದೆ ಬೆಕ್ಕಿಗೆ ಯಾರು ಕೊಡ್ತಾರೆ? ಅದರಿಂದ ನಾನು ಹೊರಗೆ ಸಂಚಾರ ಮಾಡಿದರೂ ಕೂಡ ನಾನು ಶ್ರೇಷ್ಠ, ನೀನು ಒಳಗಿದ್ದರೂ ನೀನು ಕನಿಷ್ಠ ಅಂದರು ವಾಯುದೇವರು. ಇನ್ನೊಂದು ಯುಕ್ತಿ ಹೇಳ್ತೀನಿ ಕೇಳು. ಒಬ್ಬ ಭೃತ್ಯ ಇದ್ದಾನೆ, ಒಬ್ಬ ಸೇವಕ. ರಾಜನ ಮಂಚದ ಮೇಲೆ ಕೂತ್ಕೊಂಡಿರ್ತಾನೆ. ರಾಜನ ಮಂಚದ ಮೇಲೆ ಕೂತ್ಕೊಂಡು ಕಾಲು ಹೋಗ್ತಾನೆ. ನಾನು ರಾಜನ ಮಂಚದ ಮೇಲೆ ಕೂತಿದ್ದೀನಿ, ಆದ್ದರಿಂದ ನಾನು ಶ್ರೇಷ್ಠ ಅಂದರೆ ರಾಜಕುಮಾರ ಸುಮ್ಮನೆ ಬಿಡ್ತಾನ? ರಾಜಕುಮಾರ ಕೂತಿರೋದಿಲ್ಲ, ಕಾಲು ಹೊತ್ತಲಿಕ್ಕೆ ಸೇವಕ ಕೂತಿರ್ತಾನೆ ಮಂಚದ ಮೇಲೆ. ರಾಜಕುಮಾರ ದೊಡ್ಡವನು, ಇವನು ಸೇವಕ ದೊಡ್ಡವನು. ಮಂಚದ ಮೇಲೆ ಕೂತಿದ್ದೀನಿ ಅಂತ ಹೇಳಿಬಿಟ್ಟು ನಾನು ದೊಡ್ಡವನಾಗ್ತೀನಿ ಅಂದರೆ ಹೇಗೆ? ಅದು ಆಗೋದಿಲ್ಲ. ಒಬ್ಬ ಕ್ಷೌರಿಕ ಇರ್ತಾನೆ, ಕ್ಷೌರ ಮಾಡುವಾಗ ರಾಜನ ತಲೆ ಮೇಲೆಲ್ಲ ಕೈ ಆಡಿಸ್ತಾನೆ. ನಾನು ರಾಜನ ತಲೆ ಮೇಲೆ ಕೈ ಇಟ್ಟವನು, ನಾನು ದೊಡ್ಡವನು ಅಂತ ಅವನು ಅಂದ್ಕೊಂಡ್ರೆ ಯಾವ ಪುರೋಹಿತರು ಇಟ್ಟಿರೋದಿಲ್ಲ, ಯಾವ ಸ್ವಾಮಿಗಳು ಇಟ್ಟಿರೋದಿಲ್ಲ. ಕ್ಷೌರಿಕ ಇಟ್ಟಿರ್ತಾನೆ. ನಾನು ರಾಜನ ತಲೆ ಮೇಲೆ ಕೈ ಇಟ್ಟಿದ್ದೀನಿ, ನನ್ನ ಮರ್ಯಾದೆ ಏನು ಅಂದರೆ ಯಾರು ಕೇಳ್ತಾರೆ? ನಿನ್ನ ಸ್ಥಾನ ನಿನಗೆ ಅಷ್ಟೇ. ವಾಯುದೇವರು ಹೇಳಿದರು ಇವೆಲ್ಲ ಯುಕ್ತಿ ಸರಿಯಲ್ಲ. ಒಳಗಿದ್ದೀನಾದ್ರಿಂದ ಶ್ರೇಷ್ಠ ಅಂತ ಅನ್ಬೇಡ. ಗುಣ ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ
ಹನುಮತ್ ಸಮಾನ ಅಂತ ಜ್ಞಾನ, ಭಗವಂತನ ತತ್ವಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ, ಇದು ಯಾರಿಗೆ ಜಾಸ್ತಿ ಇರ್ತದೋ ಅವರು ಶ್ರೇಷ್ಠರೇ ಹೊರತು ಅಂತರಂಗದಲ್ಲಿದ್ದೇನೆ, ಆ ಪರಮಾತ್ಮನ ಶಯ್ಯಾಗೃಹದಲ್ಲಿದ್ದೇನೆ, ನಾನು ಶ್ರೇಷ್ಠ ಅಂತಂದರೆ ಇದೆಲ್ಲ ಯುಕ್ತಿ ಅಲ್ಲ ಅಂತ ಖಂಡನೆ ಮಾಡಿದರು. ಬಿಡಾಲು ಅಂತ ಸ್ಥಿತೋ ವಾಪಿ ಬಹಿಷ್ಠ ಇಭ ಸಮೋ ನಹಿ ಶಯಾನಂ ರತ್ನಪರ್ಯಂಕೆ ರಾಜಾನಂ ನೃಪಸೇವತೆ. ರತ್ನಪರ್ಯಂಕ, ರತ್ನದ ಮಂಚದಲ್ಲಿ ಒಬ್ಬ ಸೇವಕ ಕೂತಿರ್ತಾನೆ, ಅವನು ದೊಡ್ಡವನಾಗ್ತಾನೇನು? ಹೀಗೆಲ್ಲ ವಿವಾದ ನಡೀತಾ ಇದೆ. ಅಷ್ಟೊತ್ತಿಗೆ ಪರಮಾತ್ಮ ಬಂದ. ಏನು ಜಗಳ ಅಂತ ಕೇಳಿದ. ಶೇಷದೇವರು, ನಾನು ದೊಡ್ಡವನು, ನಾನು ದ್ವಾರಪಾಲಕ, ನನಗೆ ಹೇಳದೆ ಕೇಳದೆ ಅನುಮತಿ ಪಡೆಯದೇನೆ ವಾಯುದೇವರು ಹೋಗ್ತಿದ್ದಾರೆ, ಏನು ಕೆಲಸ ಅಂತ ನನಗೆ ಹೇಳಲಿಲ್ಲ, ಜಗಳದ್ದೇ ಹೇಳಲಿಕ್ಕೆ ಶುರು ಮಾಡಿದರು. ವಾಯುದೇವರು ಮಾತ್ರ ಹಾಗಲ್ಲ. ಭಗವಂತ ಬಂದ ಕೂಡಲೇ ವಾಯುಸ್ತುಷ್ಟಾವ ಪುರುಷಂ ಪುರಾಣಂ ವೇದಗೋಚರಂ, ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿ ಸಾಷ್ಟಾಂಗಂ ಪ್ರಣಿಪತ್ಯತಂ, ಸಾಷ್ಟಾಂಗ ನಮಸ್ಕಾರ ಹಾಕಿದರು ವಾಯುದೇವರು. ಶೇಷ ನಮಸ್ಕಾರ ಹಾಕೋದನ್ನೇ ಮರೆತುಬಿಟ್ಟ. ನಾನು ದೊಡ್ಡವನು ಅನ್ನೋದರಲ್ಲಿ ನಮಸ್ಕಾರ ಮಾಡೋದನ್ನು ಮರೆತುಬಿಟ್ಟು ಈ ಜಗಳದ್ದೇ ಹೇಳ್ತಿದ್ದಾನೆ. ವಾಯುದೇವರು ಏತಸ್ಮಿನ್ನೇವ ಕಾಲೇತು ಸಾಷ್ಟಾಂಗಂ ಪ್ರಣಿಪತ್ಯತಂ ವಾಯುಸ್ತುಷ್ಟಾವ ಪುರುಷಂ ಪುರಾಣಂ ವೇದಗೋಚರಂ. ವೇದಗೋಚರ ಅಂತಂದರೆ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿದ ಅಂತ ಅದರ ಅಭಿಪ್ರಾಯ. ಅಂಥ ಸ್ತೋತ್ರವನ್ನು ಮಾಡಿ ವಾಯುದೇವರು ನಮಸ್ಕಾರ ಮಾಡಿದರು. ಏನು ಜಗಳ ಅಂತ ಗೊತ್ತಾಯಿತು. ಪರಮಾತ್ಮ ಹೇಳ್ತಾನೆ, ಸುಮ್ಮನೆ ಬಾಯಿ ಮಾತಿನಿಂದ ಇವೆಲ್ಲ ಸಿದ್ಧ ಆಗೋದಿಲ್ಲ, ಯಾರು ದೊಡ್ಡವರು ಯಾರು ಸಣ್ಣವರು ಅಂತ. ಬಲಾಬಲಂ ಪರೀಕ್ಷಂತೆ ದೇವಾಶ್ಚ ಇಂದ್ರ ಪುರೋಗಮಃ. ಬಲಾಬಲ ಪರೀಕ್ಷೆ ಮಾಡೋಣ. ಯಾರಿಗೆ ಬಲ ಜಾಸ್ತಿ ಇದೆಯೋ ಅವರು ದೊಡ್ಡವರು, ಯಾರಿಗೆ ಬಲ ಕಡಿಮೆ ಇದೆಯೋ ಅವರು ಸಣ್ಣವರು. ಇಷ್ಟು ಪರೀಕ್ಷೆ ಮಾಡಿಬಿಡೋಣ. ಈಗ ಉತ್ತರ ದಿಕ್ಕಿನಲ್ಲಿ ಮೇರು ಪರ್ವತದ ಮಗ ಮೇರು ನಂದನ ಆನಂದಾದ್ರಿ ಅಂತ ಒಂದು ಪರ್ವತ ಇದೆ. ಶೇಷ, ನೀನು ಉತ್ತರ ದಿಕ್ಕಿಗೆ ಹೋಗಿ ಆ ಮೇರುವಿನ ಹತ್ತಿರ ಇರತಕ್ಕಂಥ ಆನಂದಾದ್ರಿಯನ್ನು ಸುತ್ತಾಕಿ ಗಟ್ಟಿ ಬಂಧನ ಮಾಡಿ ಆ ಹೆಡೆಯಿಂದ ವಿಷದ ಗಾಳಿ ಬಿಡ್ತಾ ಬಂಧನ ಮಾಡಿ ನಿಂತುಕೋ. ವಾಯುದೇವರು ಅಲ್ಲಿ ಬರಲಿ, ಅವರು ಅದನ್ನು ತಳ್ಳಬೇಕು. ಅವರು ಅದನ್ನು ದಬ್ಬಿದರೆ ತಳ್ಳಿದರೆ ಅವರಿಗೆ ಬಲ ಜಾಸ್ತಿ ಅಂತ ಅರ್ಥ, ಅವರು ದೊಡ್ಡವರು. ಅವರಿಗೆ ತಳ್ಳಲಿಕ್ಕೆ ಆಗದೇ ಇದ್ದ ಹಾಗೆ ಗಟ್ಟಿ ನೀ ಹಿಡ್ಕೊಂಡು ಕೂತಿ ಅಂದರೆ ನೀನು ದೊಡ್ಡವರು. ಬಲಾಬಲ ಪರೀಕ್ಷೆ ಕೊಟ್ಟು ಸಾಕಾಯ್ತು. ಇಷ್ಟೇ ಆಯಿತು. ಶೇಷನಿಗೆ ಸೀದಾ ಹೋದ. ಆನಂದಾದ್ರಿಯನ್ನು ಸುತ್ತ ಹಾಕಿ ಬಂಧನ ಮಾಡಿ ವಿಷದ ಗಾಳಿ, ವಾಯುದೇವರು ಬರೋದಕ್ಕೆ ವಿಷದ ಗಾಳಿ ಬಿಡ್ತಾ, ಈ ವಿಷ ಯಾವ ಲೆಕ್ಕ ವಾಯುದೇವರಿಗೆ, ಅವರು ಹಲ ವಿಷನೇ ಪಾನ ಮಾಡಿದರು. ಈ ವಿಷದ ಗಾಳಿ ಬಿಡ್ತಾ ನಿಂತಿದ್ದಾನೆ ಶೇಷ. ವಾಯುದೇವರು ಲೀಲಾಜಾಲವಾಗಿ ಹೋದರು. ಕಿರಿಬೆರಳಿನಿಂದ ಅದನ್ನು ತಳ್ಳಿದ್ದಲ್ಲ, ಅಲ್ಲಾಡಿಸಿದ್ದಲ್ಲ, ದಬ್ಬಿದ್ರಂತೆ. ತಳ್ಳಿದರೆ 51,000 ಯೋಜನೆ ಈ ಕಡೆ ಬಂದು ದಕ್ಷಿಣ ದಿಕ್ಕಿನಲ್ಲಿ ಸುವರ್ಣಮುಖಿ ನದಿ ತೀರದಲ್ಲಿ ಇಳಿತಂತೆ ಆ ಪರ್ವತ. ಅದು ಹಾರಿ ಆಕಾಶದ ಮೂಲಕ ಹಾರಿ ಬರ್ತಾ ಇದೆ. ಅಷ್ಟು ಬಿಸಾಡಿದ್ರೆ ಅದನ್ನು, ಆ ಪರ್ವತವನ್ನು ಚೆಂಡು ಬಿಸಾಡಿದ ಹಾಗೆ ಬಿಸಾಡಿದ್ರಂತೆ. ಹನುಮಂತ ದೇವರು ಸಂಜೀವಿನಿ ಪರ್ವತ ಎಸ್ತರಲ್ಲ, ಆ ರೀತಿ ಆನಂದಾದ್ರಿಯನ್ನು ಎಸ್ತರೆ ಆ ಪರ್ವತ ಏನಾದರೂ ಅದೇ ವೇಗದಿಂದ ಬಿದ್ದಿದ್ದರೆ ತಿರುಪತಿ ಬೆಟ್ಟವೇ ಇವತ್ತಿರ್ತಿದ್ದಿಲ್ಲ, ಪುಡಿ ಪುಡಿಯಾಗಿ ಹೋಗ್ತಿತ್ತು. ಅಂಥ ವೇಗದಿಂದ ಎಸ್ತಿದ್ದಾರೆ. ಆಗ ಮೇರು ಪರ್ವತ ವಾಯುದೇವರನ್ನ ಪ್ರಾರ್ಥನೆ ಮಾಡಿತಂತೆ, ನಿಮ್ಮದು ಮತ್ತು ಶೇಷದೇವರ ಜಗಳದಲ್ಲಿ ನನ್ನ ಮಗನ ಗತಿ ಏನು, ಎಲ್ಲಿಯಾದರೂ ಆನಂದಾದ್ರಿ ಪುಡಿ ಪುಡಿ ಆದೀತು, ಏನಾದರೂ ಮಾಡಿ ರಕ್ಷಣೆ ಮಾಡು ಅಂತ ವಾಯುದೇವರನ್ನು ಮೇರು ಬೇಡಿಕೊಂಡಾಗ ಶೇಷದೇವರದ್ದು ಅದೇ ಪರಿಸ್ಥಿತಿ ಬಂದಿತ್ತು. ಶೇಷ ಸುತ್ತಾಕಿದ್ದಾನೆ, ಹಾಗೆ ಎಸ್ತು ಬಿಟ್ಟಿದ್ದಾರೆ ವಾಯುದೇವರು. ಆ ಪರ್ವತ ಬಿದ್ದಾಗ ಶೇಷನಿಗೇನಾಗಲಿಕ್ಕಿಲ್ಲ. ಇದ್ಯಾವುದು ಆಗಬಾರ್ದು ಅಂತ ವಾಯುದೇವರು ಒಂದು ರೂಪದಿಂದ ಆ ಪರ್ವತದೊಳಗೆ ಪ್ರವೇಶ ಮಾಡಿದ್ರಂತೆ. ಆನಂದಾದ್ರಿ ಒಳಗೆ ಪ್ರವೇಶ ಮಾಡಿ ವೇಗದಿಂದ ಬೀಳದೇ ಇದ್ದ ಹಾಗೆ ನಿಧಾನವಾಗಿ ಇಳಿಯೋ ಹಾಗೆ ಮಾಡಿದ್ರಂತೆ. ಇಲ್ಲಿದ್ರೆ ಎಷ್ಟು ವೇಗದಿಂದ ಬೀಳ್ತಿತ್ತು, ನಿಧಾನ ಇಳಿತು ಅಲ್ಲಿ ಬಂದು. ಆಮೇಲೆ ವಾಯುದೇವರಿಗೆ ಅಹಂಕಾರ, ಇದು ಶೇಷದೇವರಿಗೆ ಅಹಂಕಾರ ಹೋಯಿತು. ಶೇಷೋ ಗತಮದ ಪಶ್ಚಾತ್ ತುಷ್ಟಾವ ಮರುತಾಂಪತಿಂ. ತಾತ್ಕಾಲಿಕವಾಗಿ ಅಂತ ಇಟ್ಕೋಬೇಕಷ್ಟೆ. ತಾತ್ಕಾಲಿಕವಾಗಿ ಶೇಷದೇವರಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು, ಅದು ಹೋಯಿತು. ಆಮೇಲೆ ವಾಯುದೇವರನ್ನು ಸ್ತೋತ್ರ ಮಾಡ್ತಿದ್ದಾರೆ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ವಾಯುದೇವರೇ ನಮೋ ನಮಃ, ನೀವೇ ಜೀವೋತ್ತಮರು, ನಿಮಗೆ ಸಮಾನ ಯಾರಿಲ್ಲ ಜೀವರಲ್ಲಿ. ನಿಮ್ಮ ಜೀವೋತ್ತಮತ್ವ ಇವತ್ತು ನನಗೆ ಅರ್ಥ ಆಯಿತು. ನೀವು ಬಲದಲ್ಲಿ ದೊಡ್ಡವರಾಗಿದ್ದೀರಿ, ಎಷ್ಟು ಬಲ ನಿಮಗೆ ಅಂತ ವಾಯುದೇವರನ್ನು ಚೆನ್ನಾಗಿ ಸ್ತೋತ್ರ ಮಾಡಿದರು ಶೇಷದೇವರು. ಆಗ ವಾಯುದೇವರು ಪ್ರಸನ್ನರಾಗಿ ಶೇಷನಿಗೆ ಬೇಜಾರಾಗಬಾರ್ದು ಅಂತ ಹೇಳಿ, ಶೇಷ ನೀನೇನು ಚಿಂತೆ ಮಾಡಬೇಡ, ಇಂಥ ಕೆಲಸ ಮಾಡಿದೆ ಅಂತ ನಿನ್ನ ಹೆಸರಿನಿಂದಲೇ ಈ ಪರ್ವತ ಪ್ರಖ್ಯಾತವಾಗಲಿ, ಈ ಪರ್ವತಕ್ಕೆ ನಿನ್ನ ಹೆಸರು ಇಡ್ತೀನಿ, ಈ ಯುಗದಲ್ಲಿ ಪೂರ್ತಿ ನಿನ್ನ ಹೆಸರಿನಿಂದಲೇ ಈ ಪರ್ವತವನ್ನು ಕರಿಬೇಕು ಅಂತ ಶೇಷಾಚಲ ಅಂತ ನಾಮಕರಣ ಮಾಡಿದರು. ಅವತ್ತಿನಿಂದ ಶೇಷಾಚಲ ಅಂತ ಹೆಸರು ಬಂತು. ಅಂತೂ ಸೋತವ್ರ ಹೆಸರೇ ಬರ್ತಾ ಇದೆ ಪರ್ವತಕ್ಕೆ. ನಿನ್ನೆ ಬಂತು ವೃಷಭಾಚಲ, ಅವನು ಸೋತ ಸತ್ತ, ಅವನ ಹೆಸರು. ಸೋತದ್ರಿಂದ ಬಂತು ಅಂತ ತಿಳ್ಕೋಬಾರ್ದು, ಅವರಿಬ್ಬರು ಸೋತರು ಕೂಡ ಗೆದ್ದರು. ಯಾಕೆಂದರೆ ವೃಷಭಾಸುರ
ಯುದ್ಧ ಮಾಡಿ ಸೋತರೂ ಕೂಡ ಕೊನೆಗೆ ಹರಿಸರ್ವೋತ್ತಮ ಅಂತ ಅಂದು ಸತ್ತ, ಅದಕ್ಕೆ ಅವನು ಗೆದ್ದ ಅಂತ ಅರ್ಥ. ಇವನು ಶೇಷದೇವರು ಕೂಡ ಸೋತರು ವಾಯುದೇವರಿಂದ. ಆದರೆ ವಾಯುದೇವರೇ ನೀವೇ ಜೀವೋತ್ತಮರು, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಭಗವಂತನ ಪೂರ್ಣ ಸನ್ನಿಧಾನ ಪಾತ್ರರು ನೀವು ಜೀವೋತ್ತಮರು ಅಂತ ಕೊಂಡಾಡಿದರು. ಆದ್ದರಿಂದ ಅವರು ಗೆದ್ದರು ಅಂತ ಅರ್ಥ. ಈಗ ಒಂದು ಹರಿಸರ್ವೋತ್ತಮ ಅಂತ ಹೇಳಿ ವೃಷಭಾಚಲ ಅಂತ ಹೆಸರು ಬಂತು. ವಾಯು ಜೀವೋತ್ತಮತ್ವವನ್ನು ಒಪ್ಪಿಕೊಂಡಿದ್ದರಿಂದ ಶೇಷದೇವರ ಹೆಸರು ಬಂತು, ಶೇಷಾಚಲ ಅಂತ ನಾಮಕರಣ ಆಯಿತು. ಅಂತೂ ತಾತ್ಪರ್ಯ ಏನಂದರೆ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳ್ತಾ ಇರಬೇಕು, ಅವರಿಗೆ ಹೆಸರು ಬರ್ತದೆ ಅಂತ ಅರ್ಥ. ಹೀಗೆ ಶೇಷಾಚಲ ಅಂತ ನಾಮಕರಣ ಆಯಿತು. ಇದು ಶತಾನಂದರು ಹೇಳಿದರು. ಜನಕರಾಜ ಮುಂದಿನ ಯುಗದ ಪ್ರಶ್ನೆ ಮಾಡ್ತಿದ್ದಾನೆ. ಆದರೆ ಇದೇ ಯುಗದ ಪ್ರಶ್ನೆ ಒಂದು ಸಲ ಈ ಪುರಾಣ ಹೇಳುವಾಗ ಒಂದು ಮಗು ಕೂತಿತ್ತು. ಮಗು ಅಂದರೆ ಪೂರ ಸಣ್ಣದಲ್ಲ, ಸಾಧಾರಣ ಒಂದು 7-8 ವರ್ಷದ ಮಗು. ಪುರಾಣಲ್ಲಿ ಹೇಳಿದ ಮೇಲೆ ಒಂದು ಪ್ರಶ್ನೆ ಕೇಳಿತದು ಪೂರ್ವಾಶ್ರಮದಲ್ಲಿ. ಆಚಾರ್ಯ ನೀವು ಹೇಳಿದ್ರಲ್ಲ, ನನಗೊಂದು ಡೌಟು ಅಂತು. ಏನಪ್ಪ ಮಗು ಕೇಳ್ತಾ ಇದ್ದು? ಏನು? ಅಲ್ಲ, ಯಾರಿಗೆ ಬಲ ಜಾಸ್ತಿ ಇದೆಯೋ ಅವ್ರು ದೊಡ್ಡವರು ಅಂತ ಹೇಳಿದ್ರಿ. ಈಗ ಮಠದಲ್ಲಿ ಸ್ವಾಮಿಗಳಿರ್ತಾರೆ, ಶಿಷ್ಯರಿರ್ತಾರೆ, ಯಾರಿಗೆ ಬಲ ಜಾಸ್ತಿ ಇರ್ತದೆ? ಸ್ವಾಮಿಗಳು ಪಾಪ ಒಂದೇ ಊಟ ಮಾಡಿಕೊಂಡು ದುರ್ಬಲರಾಗಿರ್ತಾರೆ, ಶಿಷ್ಯರಿಗೆ ಬಲ ಜಾಸ್ತಿ ಇರ್ತದೆ. ಎಲ್ಲ ಪೆಟ್ಟಿಗೆ ಸಾಮಾನು ಹೊರೋರು ಅವರೇ. ಸ್ವಾಮಿಗಳಿಗೆ ದೇವ್ರ ಪೆಟ್ಟಿಗೆ ಹೊರುವಷ್ಟು ಶಕ್ತಿ ಇರೋದಿಲ್ಲ, ಪಾಪ ಅಷ್ಟು ದುರ್ಬಲರಿರ್ತಾರೆ. ಎಲ್ಲ ಸಾಮಾನು ಹೊರೋರು ಶಿಷ್ಯರು. ಹಾಗಾದ್ರೆ ಅವ್ರು ದೊಡ್ಡವರು ಸ್ವಾಮಿಗಳು ದೊಡ್ಡವರು ಅಂತ ಕೇಳ್ಬಿಟ್ಟು ಏನು ಹೇಳ್ಬೇಕು? ಸ್ವಾಮಿಗಳಿಗೆ ಬಲ ಕಡಿಮೆ ಇರ್ತದೆ, ಶಿಷ್ಯರಿಗೆ ಬಲ ಜಾಸ್ತಿ ಇರ್ತದೆ, ಯಾರು ದೊಡ್ಡವರು? ತಡಿಯಪ್ಪ ನಾಳೆ ಹೇಳ್ತೇನೆ ಅಂತ. ಮತ್ತು ಏನು ಹೇಳ್ಬೋದು? ಇಂಥ ಪ್ರಶ್ನೆಗಳೆಲ್ಲ ಬಂದಾಗ ಪುರಾಣದಲ್ಲಿ ಮಧ್ವಾಚಾರ್ಯರನ್ನು ನಾವು ಶರಣ ಹೊಂದಬೇಕು. ತಾತ್ಪರ್ಯ ನಿರ್ಣಯದಲ್ಲಿ ಸಿಗ್ತದೆ. ಬಂದು ತಾತ್ಪರ್ಯ ನಿರ್ಣಯ ಪೂರ ನೋಡಿದೆ. ಅದರಲ್ಲಿ ಆಚಾರ್ಯರು ಎಂಥ ವಿಷಯ ಬರೆದಿದ್ದಾರೆ. ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದದ್ದು ಮಹಾಭಾರತಕ್ಕೆ, ಆದರೆ ಎಲ್ಲ ಶಾಸ್ತ್ರಕ್ಕೂ ಅದರಲ್ಲಿ ಉತ್ತರ ಇದೆ. ಅದೇ ಹೇಳ್ತಾರಲ್ಲ, ಅವರೇ ಹೇಳ್ತಾರೆ, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ. ಸಮಸ್ತ ಶಾಸ್ತ್ರಾರ್ಥಕ್ಕೆ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ, ವಿಶೇಷತೋ ಭಾರತ ವರ್ತ್ಮಚಾರಿ. ವಿಶೇಷವಾಗಿ ಭಾರತದ ನಿರ್ಣಯ ಅಷ್ಟೇ. ಎಲ್ಲ ಶಾಸ್ತ್ರಕ್ಕೂ ಎಲ್ಲ ಪುರಾಣಕ್ಕೂ ಅಲ್ಲಿ ಉತ್ತರ ಇದೆ. ಅಲ್ಲಿ ಏನು ಬರೆದಿದ್ದಾರೆ ಆಚಾರ್ಯರು ಅಂತಂದರೆ, ದೇವತೆಗಳು ಮನುಷ್ಯರು ಅಂತ 2 ವಿಭಾಗ. ದೇವತೆಗಳ ವಿಭಾಗ ಬೇರೆ, ಮನುಷ್ಯರ ವಿಭಾಗ ಬೇರೆ. ದೇವತೆಗಳಲ್ಲಿ ಯಾರು ದೊಡ್ಡವರು ಅಂತ ಪ್ರಶ್ನೆ ಬಂದಾಗ ತೀರ್ಮಾನ ಮಾಡೋದು ಬಲಾಬಲ ಪರೀಕ್ಷೆಯಿಂದ. ಮನುಷ್ಯರಲ್ಲಿ ಯಾರು ದೊಡ್ಡವರು ಅಂತ ತೀರ್ಮಾನ ಮಾಡೋದು ಜ್ಞಾನದಿಂದ ಅಂತ ಆಚಾರ್ಯ ಬರೆದಿದ್ದಾರೆ. ಅದರಿಂದ ಮನುಷ್ಯರಲ್ಲಿ ದೊಡ್ಡವರು ಯಾರು ಅಂದರೆ ಯಾರಿಗೆ ಜ್ಞಾನ ಜಾಸ್ತಿ ಇದೆಯೋ ಅವರು ದೊಡ್ಡವರು, ಯಾರು ಪೆಟ್ಟಿಗೆ ಹೊರ್ತಾರೋ ಅವರು ದೊಡ್ಡವರು ಅಂತ ಹಾಗೆಲ್ಲ ಇಟ್ಕೋಬಾರ್ದು. ಜ್ಞಾನ ಯಾರಿಗೆ ಜಾಸ್ತಿ ಇದೆ ಅವರು ದೊಡ್ಡವರು ಮನುಷ್ಯರಲ್ಲಿ. ದೇವತೆಗಳಲ್ಲಿ ಬಲ ಜಾಸ್ತಿ ಇದ್ದರೆ ಅವರು ದೊಡ್ಡವರು ಹೇಗಾಗ್ತಾರೆ? ಹಾಗಾದ್ರೆ ಅವ್ರಿಗೆ ಜ್ಞಾನ ಬೇಡವೆ ಅಂತಂದರೆ ಆಚಾರ್ಯ ಬರೀತಾರೆ, ದೇವತೆಗಳಲ್ಲಿ ಬಲ ಜಾಸ್ತಿ ಇದ್ದರೆ ಅಷ್ಟೇ ಜ್ಞಾನವೂ ಇರ್ತದೆ. ಬಲ ಮಾತ್ರ ಇರೋದಲ್ಲ, ದೇವತೆ ಬಲ ಇದ್ದಷ್ಟು ಜ್ಞಾನ ಇರ್ತದೆ, ಜ್ಞಾನ ಇದ್ದಷ್ಟು ಬಲ ಇರ್ತದೆ. ಮಧ್ವಾಚಾರ್ಯರು ಪೂರ್ಣ ಪ್ರಜ್ಞರು, ಸರ್ವಜ್ಞರು, ಎಲ್ಲ ಜ್ಞಾನ ಇದೆ, ಅಷ್ಟೇ ಬಲನೂ ಇತ್ತು ಮಧ್ವಾಚಾರ್ಯ. ಅದನ್ನು ತೋರಿಸಿದ್ದಾರೆ. ಎಷ್ಟು ಜ್ಞಾನ ಇತ್ತು ಅಷ್ಟು ಬಲ ಇತ್ತು ಅಂತ ಅನ್ನೋದನ್ನು ಆಚಾರ್ಯ ತೋರಿಸಿದ್ದಾರೆ. ಬೇಕಾದಷ್ಟು ನಿದರ್ಶನ ಇದೆ ಮಧ್ವ ವಿಜಯದಲ್ಲಿ, ಅಷ್ಟು ಬಲ ಇತ್ತು ಅವರು. ದೇವತೆಗಳಲ್ಲಿ ಹಾಗೆ. ಆದರೆ ಪರೀಕ್ಷೆ ಮಾಡುವಾಗ ಜ್ಞಾನದ ಪರೀಕ್ಷೆ ಮಾಡಲ್ಲ. ಯಾಕೆಂದರೆ ಜ್ಞಾನ ಗೊತ್ತಾಗಲ್ಲ, ಯಾರಿಗೆ ಎಷ್ಟು ಜ್ಞಾನ ಇದೆ ಅಂತ ಹೆಂಗೆ ಗೊತ್ತಾಗಬೇಕು? ಬಲ ಆದರೆ ಗೊತ್ತಾಗ್ತದೆ. ಈ ಗುಂಡು ಎಸಿ ನೋಡೋಣ ಅಂದರೆ ಎಷ್ಟು ಬಿಡ್ತಾನೆ ಗೊತ್ತಾಗಿಬಿಡ್ತದೆ. ಜ್ಞಾನದ ಪರೀಕ್ಷೆ ಮಾಡಲಿಕ್ಕೆ ಹೋದರೆ ಪರೀಕ್ಷೆ ಮಾಡೋರಿಗೆ ಜ್ಞಾನ ಇರಬೇಕಾಗುತ್ತೆ. ಈ ಶ್ಲೋಕಕ್ಕೆ ಅರ್ಥ ಹೇಳಿ ನೋಡೋಣ ಅಂದರೆ ಇವನಿಗೆ ಗೊತ್ತಿರಬೇಕು, ಅವನೇನೋ ಹೇಳಿದ್ರೆ ಇವನಿಗೇನು ಅರ್ಥ ಆಗಬೇಕು. ಅದರಿಂದ ಜ್ಞಾನದ ಪರೀಕ್ಷೆ ಮಾಡೋದು ಬಹಳ ಕಷ್ಟ, ಬಲದ ಪರೀಕ್ಷೆ ಸುಲಭ. ದೇವತೆಗಳಲ್ಲಿ ಬಲ ಇದ್ದರೆ ಜ್ಞಾನ ಇದ್ದೇ ಇರ್ತದೆ. ಆದ್ದರಿಂದ ಪರಮಾತ್ಮ ಬಲಾಬಲ ಪರೀಕ್ಷೆ ಕೊಟ್ಟ ವಾಯು ಮತ್ತು ಶೇಷದೇವರಿಗೆ. ಬಲ ಜಾಸ್ತಿ ವಾಯುದೇವರಲ್ಲಿದ್ದಲ್ಲ, ಅಷ್ಟೇ ಜ್ಞಾನನೂ ಇದೆ ಅಂತ ಅರ್ಥ. ಆದ್ದರಿಂದ ಶ್ರೇಷ್ಠ. ಮನುಷ್ಯರಲ್ಲಿ ಬಲ ಇದ್ದರೆ ಜ್ಞಾನ ಇರ್ತದೆ ಅಂತ ನಿಯಮ ಇಲ್ಲ, ಜ್ಞಾನ ಇದ್ದರೆ ಬಲ ಇರ್ತದೆ ಅಂತ ನಿಯಮ ಇಲ್ಲ. ಹಾಗಾದ್ರೆ ಯಾರು ಉತ್ತಮರು ಅಂತ ಪರೀಕ್ಷೆ ಮಾಡಬೇಕಾದ್ರೆ ಅಲ್ಲಿ ಜ್ಞಾನದಿಂದಲೇ ಮಾಡಬೇಕಾಗ್ತದೆ. ಇದು ಕ್ರಮ. ಸ್ತ್ರೀಯರಲ್ಲಿಯೂ ಹಾಗೇನೆ. ದೇವತಾ ಸ್ತ್ರೀಯರಲ್ಲಿ ಸೌಂದರ್ಯದಿಂದ ಪರೀಕ್ಷೆ. ಯಾರಿಗೆ ಹೆಚ್ಚು ಸೌಂದರ್ಯ ಇರ್ತದೋ ಅವರು ದೊಡ್ಡವರು ದೇವತಾ ಸ್ತ್ರೀಯರಲ್ಲಿ. ಯಾಕೆ? ಅಷ್ಟು ಸೌಂದರ್ಯ ಇದ್ದರೆ ಅಷ್ಟೇ ಭಕ್ತಿ ಇರ್ತದೆ, ಅಷ್ಟೇ ಜ್ಞಾನ ಇರ್ತದೆ, ಅಷ್ಟೇ ವೈರಾಗ್ಯ ಇರ್ತದೆ, ಎಲ್ಲ ಇರ್ತದೆ. ಅಷ್ಟೇ ಜ್ಞಾನ ಭಕ್ತಿ ಇದ್ದಲ್ಲಿ ಸೌಂದರ್ಯನೂ ಇರ್ತದೆ. ಭಾರತೀ ದೇವಿಯರು, ಲಕ್ಷ್ಮೀ ದೇವಿಯರು, ಬೇಕಾದಷ್ಟು ಸೌಂದರ್ಯನೂ ಇದೆ, ಅಷ್ಟೇ ಜ್ಞಾನ ಭಕ್ತಿಗಳು ಕೂಡ ಇದೆ. ಮನುಷ್ಯರಲ್ಲಿ ಹಾಗಲ್ಲ. ಮನುಷ್ಯ ಸ್ತ್ರೀಯರಲ್ಲಿ ಸೌಂದರ್ಯ ಇದ್ದು ಕೂಡಲೇ ಜ್ಞಾನ ಇರ್ತದೆ ಅಂತ ನಿಯಮ ಇಲ್ಲ, ಅಜ್ಞಾನನೂ ತುಂಬಿಕೊಂಡಿದೆ. ಅಥವಾ ಬೇಕಾದಷ್ಟು ಜ್ಞಾನ ಇರಬಹುದು, ಸೌಂದರ್ಯ ಇಲ್ಲದೇನೂ ಇರಬಹುದು. ಆದರೆ ದೇವತೆಗಳಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಸುಲಭ ಅಂಥೇಳಿ ಸೌಂದರ್ಯ ಪರೀಕ್ಷೆ. ಹೀಗೆ ಆಚಾರ್ಯರು ಅಪೂರ್ವವಾದಂಥ ನಿರ್ಣಯವನ್ನು ವೇದವ್ಯಾಸದೇವರ ಶಾಸ್ತ್ರದ ಆಧಾರದ ಮೇಲೆ ಕೊಡ್ತಾರೆ. ಆವಾಗ ನಮಗೆ ಸಂದೇಹಗಳು ಪರಿಹಾರ ಆಗ್ತವೆ. ಇದು ವಾಯುದೇವರು ಮತ್ತು ಶೇಷದೇವರಲ್ಲಿ ಹೀಗೆ ಬಲಾಬಲ ಪರೀಕ್ಷೆಯಿಂದ ವಾಯುದೇವರಿಗೆ ಅಷ್ಟು ಬಲ ಇತ್ತಲ್ಲ,
ಇದನ್ನು ಎಸೆಯುವಷ್ಟು ಆನಂದಾದ್ರಿಯನ್ನು 51,000 ಯೋಜನ ದೂರ ಬರುವಷ್ಟು ಎಸಿಬೇಕಾದರೆ ಎಷ್ಟು ಬಲ, ಅಷ್ಟೇ ಜ್ಞಾನವೂ ಕೂಡ ಇತ್ತು, ಅಷ್ಟೇ ಜ್ಞಾನವೂ ಇತ್ತು, ಅಷ್ಟೇ ಭಕ್ತಿ ಇತ್ತು. ಹಾಗೆ ಜ್ಞಾನ ಭಕ್ತಿಯಾದಿಗಳು ಆಧಿಕ್ಯ ಇದೆ ಅಂತ ಈ ಬಲದಿಂದ ಊಹೆ ಮಾಡಬೇಕು ದೇವತೆಗಳು. ಈ ರೀತಿ ಶೇಷಾಚಲ ಅಂತ ದ್ವಾಪರ ಯುಗದಲ್ಲಿ ಹೆಸರು ಬಂದಿದೆ. ಮತ್ತೆ ಜನಕರಾಜ ಕೇಳ್ತಾನೆ, ಕಲವು ವೆಂಕಟಶೈಲೇತಿ ಕಥಂ ನಾಮ ಮಹಾಮುನೆ. ಶತಾನಂದ ಉವಾಚ ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ ಕಾಲಹಸ್ತ್ಯಾಖ್ಯನಗರೆ ಸತ್ಯವಾಗ್ಬ್ರಾಹ್ಮಣೋ ಭವತ್. ವೆಂಕಟಾಚಲ ಅಂತ ಹೆಸರು ಬರಲಿಕ್ಕೆ ಕಾರಣ, ವೇಮ್ ಅಂದರೆ ಪಾಪ, ಕಟ ಅಂದರೆ ಕಟ ದಾಹೆ ದಹನ ಮಾಡೋದು ಅಂತ ಅರ್ಥ, ಅಚಲ ಅಂತಂದರೆ ಪರ್ವತ. ಕಲಿಯುಗದಲ್ಲಿ ಆ ಪರ್ವತ ಏನಿದೆ ತಿರುಪತಿ ಬೆಟ್ಟ, ಅದು ಪಾಪವನ್ನು ಸುಡುವಂಥ ಬೆಟ್ಟ. ಆದ್ದರಿಂದ ಅದಕ್ಕೆ ವೆಂಕಟಾಚಲ ಅಂತ ಕಲಿಯುಗದಲ್ಲಿ ಹೆಸರು ಬಂತು. ಅದಕ್ಕೊಂದು ನಿದರ್ಶನವೂ ಇದೆ. ಪಾಪವನ್ನು ಸುಟ್ಟು ಹಾಕಿತು ಅಂತ ಅನ್ನೋದು ಪ್ರತ್ಯಕ್ಷ ನಿದರ್ಶನ. ಎಲ್ಲರ ಪಾಪನೂ ಸುಡ್ತಾ ಇರ್ತದೆ, ಅದು ಗೊತ್ತಾಗಲ್ಲ ಅಷ್ಟೇ. ಪ್ರತ್ಯಕ್ಷವಾದ ಒಂದು ನಿದರ್ಶನವನ್ನು ಕೊಡ್ತಾ ಇದ್ದಾರೆ. ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ ಕಾಲಹಸ್ತ್ಯಾಖ್ಯನಗರೆ ಸತ್ಯವಾಗ್ ಬ್ರಾಹ್ಮಣೋ ಭವತ್. ಹಿಂದೆ ಕಾಳಹಸ್ತಿ ಅಂತ ಅಲ್ಲೇ ಕೆಳಗಡೆ, ಕಾಳಹಸ್ತಿಯಲ್ಲಿ ಪುರಂದರ ಅಂತ ಒಬ್ಬ ಬ್ರಾಹ್ಮಣರು, ಅವರಿಗೆ ಮಕ್ಕಳಿದ್ದಿಲ್ಲ. ಕೊನೆಗೆ ವೃದ್ಧಾಪ್ಯದಲ್ಲಿ ಒಬ್ಬ ಮಗನೂ ಹುಟ್ಟಿದ. ಪೂರ್ವಜನ್ಮದ ಸುಕೃತದಿಂದ ವೃದ್ಧ ಬ್ರಾಹ್ಮಣನಿಗೆ ಒಬ್ಬ ಮಗ ಹುಟ್ಟಿದ. ಮಾಧವ ಅಂತ ನಾಮಕರಣ ಮಾಡಿದರು. ಉಪನಯನ ಆಯಿತು. ಚೆನ್ನಾಗಿ ಬೆಳೀತಾ ಬಂದ. ವೇದಾಂಗಗಳನ್ನೆಲ್ಲ ಅಧ್ಯಯನ ಮಾಡಿದ. ಸಮಸ್ತ ವೇದಾಧ್ಯಯನ 6 ವೇದಾಂಗಗಳನ್ನು ಅಧ್ಯಯನ ಮಾಡಿದ. ಸರ್ವವಿದ್ಯಾ ವಿಶಾರದನಾಗಿದ್ದ. 21ನೇ ವಯಸ್ಸಿಗೆ ವಿವಾಹವೂ ಕೂಡ ಆಯಿತು. ಚಂದ್ರಲೇಖ ಅನ್ನುವಂಥ ಕನ್ಯೆ ಇದ್ಲು. ವಿವಾಹ ಮಾಡಿಕೊಂಡ ಮೇಲೆ ಪಂಚಯಜ್ಞ ಪರಾಯಣನಾಗಿ ಸಾತ್ವಿಕ ಜೀವನ ಮಾಡ್ತಾ ಇದ್ದ. ಪಂಚಯಜ್ಞ ಇದು ಗೃಹಸ್ಥರಿಗೆ ಬಹಳ ಮುಖ್ಯವಾದದ್ದು. ಪಂಚಯಜ್ಞ ಅದು ನಾನಾ ಥರ ಇದೆ, ಬೇರೆ ಬೇರೆ ಥರ ಪಂಚಯಜ್ಞಗಳಿದೆ. ಅಗ್ನಿಹೋತ್ರ, ದರ್ಶಪೂರ್ಣಮಾಸ ಅದೊಂದು ಯಜ್ಞ, ಚಾತುರ್ಮಾಸ್ಯ ಯಜ್ಞ ಅಂತ ಒಂದು, ಅಂದರೆ ಈ ಸನ್ಯಾಸಿಗಳು ಕೊಡೋ ಚಾತುರ್ಮಾಸ್ಯ ಅಲ್ಲ, ಅದೊಂದು ಯಜ್ಞ ಬೇರೆ ಇದೆ. ಅಗ್ನಿಹೋತ್ರ, ದರ್ಶಪೂರ್ಣಮಾಸ, ಚಾತುರ್ಮಾಸ್ಯ, ಪಶುಯಾಗ, ಸೋಮಯಾಗ ಅಂತ ಪಂಚಯಾಗಗಳು. ಅದರಲ್ಲಿಯೂ ನಿಷ್ಣಾತನಾಗಿದ್ದ. ಇನ್ನೊಂದು ಪಂಚಯಜ್ಞ ಅಂದರೆ ಪಾಠೋ ಹೋಮ ಅತಿಥೀನಾಂ ಸಪರ್ಯ ತರ್ಪಣಂ ಬಲಿಹಿ. ಅಧ್ಯಯನ ಅಥವಾ ಅಧ್ಯಾಪನ ಎರಡು ಸೇರಿಸಿ, ಪಾಠ ಓದೋದು ಅಥವಾ ಹೇಳೋದು, ಅದೊಂದು ಯಜ್ಞನೇ. ಹೋಮ, ಇತರ ಹೋಮಗಳು, ಅತಿಥಿಗಳ ಸತ್ಕಾರ, ಪಿತೃಗಳ ತರ್ಪಣ, ಬಲಿಹರಣ, ಇವು 5. ಇದು ಪಂಚಮಹಾಯಜ್ಞ ಅಂತ. ಹೀಗೆ ನಾನಾ ತರಹದ ಯಜ್ಞಗಳಿದ್ದಾವೆ. ಆ ಎಲ್ಲ ವಿಧವಾದ ಪಂಚಯಜ್ಞಗಳನ್ನು ಮಾಡಿಕೊಂಡು ಇದ್ದ. ದ್ವಿತೀಯ ಇವ ಭಾಸ್ಕರ, 2ನೇ ಸೂರ್ಯ, ಧರೆಗಿಳಿದು ಸೂರ್ಯನಂತೆ ಕಾಣಿಸ್ತಾ ಇದ್ದ. ಅಷ್ಟು ಚೆನ್ನಾಗಿದ್ದ. ಆದರೆ ಯಾವುದೋ ಒಂದು ವಿಷಗಳಿಗೆಯಲ್ಲಿ ಪ್ರಾರಬ್ಧ ಕರ್ಮದಿಂದ ಅವನಿಗೆ ದಿವಾಸಂಗದ, ಅಂದರೆ ಹಗಲು ಹೊತ್ತು ಸೂರ್ಯ ಇರುವಾಗ ದಿವಾಸಮಾಗಮ ಅದರ ಬಯಕೆ ಉಂಟಾಯಿತು. ಪತ್ನಿ ಹೆಂಡತಿಯೇ ಬುದ್ಧಿವಾದ ಹೇಳ್ತಾಳೆ, ಅಗ್ನಿಹೋತ್ರ ಇದೆ ಮನೆಯಲ್ಲಿ, ಹಿರಿಯರಿದ್ದಾರೆ, ದಿವಾಕಾಲ ಹಗಲು ಹೊತ್ತು ಇವೆಲ್ಲ ನಿಷಿದ್ಧ ಅಂತ ಹೇಳಿದಾಗ, ಹಾಗಾದರೆ ನಾನು ಕಾಡಿಗೆ ಹೋಗ್ತೇನೆ, ನೀನು ನೆಪ ಹೇಳಿಕೊಂಡು ಕಾಡಿಗೆ ಬಾ ಅಂತ ಕರೀತಾನೆ. ಅವನು ಬಹಳ ಒತ್ತಾಯ ಮಾಡಿದ್ದಕ್ಕೆ ಇವಳು ಹೋದ್ಲು. ಆದರೆ ದೈವವಶಾತ್ ಇವನು ಮುಂದೆ ಹೋಗ್ತಿದ್ದಾನೆ, ಅವಳು ಹಿಂದೆ ಬರ್ತಾ ಇದ್ದಾಳೆ ಹೆಂಡತಿ. ಇವನ ಕಣ್ಣಿಗೆ ಒಬ್ಬ ಚಂಡಾಲ ಸ್ತ್ರೀ ಕಣ್ಣಿಗೆ ಬಿದ್ದು. ಒಬ್ಬ ಚಂಡಾಲ ಸ್ತ್ರೀಗೆ ನೋಡಿದ ಕೂಡಲೇ ಹೆಂಡತಿ ಮೇಲೆ ವೈರಾಗ್ಯ ಬಂದು ಹೇಳ್ತಾನೆ, ನೀ ಹೇಳಿದೆಲ್ಲ ದಿವಾಕಾಲ, ಅಗ್ನಿಹೋತ್ರ ಇವೆಲ್ಲ ನಿಷಿದ್ಧ ಅಂತ ಎಲ್ಲ ಈಗ ಮನಸ್ಸಿಗೆ ಬಂದಿದೆ, ಅದರಿಂದ ನೀನು ಹೋಗು, ನೀರು ತೊಗೊಂಡು ಹೋಗಿಬಿಡು, ನಾನು ದರ್ಬೆ ಸಮಿದೆ ತೊಗೊಂಡು ಬರ್ತೀನಿ ಅಂತಂದ. ಮೋಸ ಹೋಗಿ ಅವಳು ಹೋಗಿಬಿಟ್ಟು ವಾಪಸ್ ಹೋಗಿ. ಇವನಿಗೆ ಈ ರೀತಿ ಮೋಸ ಮಾಡಿ ಅವಳನ್ನು ಕಳಿಸಿ ಆ ಚಂಡಾಲ ಸ್ತ್ರೀ ಹತ್ತಿರ ಬರ್ತಾ ಇದ್ದಾನೆ. ಹತ್ತಿರ ಬರುವಾಗ ಅವಳಿಗೆ ಅನುಮಾನ ಬಂತು, ಯಾಕೆ ಹೀಗೆ ಇವನು ಬರ್ತಿದ್ದಾನೆ, ಏನು ಅಂತ ಕೇಳಿದರೆ ಅವನು ಇನ್ನೂ ಹತ್ತಿರ ಹೋಗ್ತಾ ಇದ್ದಾನೆ. ಅವಳೇ ಹೇಳ್ತಾ ಇದ್ದಾಳೆ, ಇದು ನೀವು ಎಂಥ ವಂಶದವರು, ಎಂಥ ಕುಲದವರು, ನೀವು ನನ್ನ ಹತ್ತಿರ ಯಾತಕ್ಕೆ ಬರ್ತಿದ್ದೀರಿ, ನಮ್ಮಂಥವ್ರನ್ನ ನೋಡಬಾರ್ದು ನೀವು, ಆದರೆ ನೀವು ಮಾಡ್ತಾ ಇರೋ ಕೆಲಸ ಏನು? ಬಹಳ ಚೆನ್ನಾಗಿದೆ ಆ ಸಂಭಾಷಣೆ, ಬುದ್ಧಿವಾದ. ಕುಂತಲ ಅಂತ ಅವಳ ಹೆಸರು. ಸಮೀಪಸ್ಥಂ ಮುನಿಂ ಪ್ರೇಕ್ಷ, ಹತ್ತಿರ ಬರೋದನ್ನು ನೋಡಿ
ಗಾಬರಿ ಆಯಿತು. ಸ್ವರಭೇದಂ ಪ್ರಕುರ್ವತಿ, ಅವಳ ಧ್ವನಿಯೇ ವ್ಯತ್ಯಾಸ ಆಯಿತು. ಧ್ವನಿ ವ್ಯತ್ಯಾಸಗೊಂಡು ಹೇಳ್ತಿದ್ದಾಳೆ, ಮಾಯಾಹಿ ಮನಿಷಾರ್ದೂಲ ಮತ್ಸಮೀಪಂ ಮಹಾಮತೆ, ನಮ್ಮ ಹತ್ರ ಬರಬೇಡಿ ನೀವು, ನಿಮ್ಮಂಥವ್ರು ಬರಬಾರ್ದು ನಮ್ಮ ಹತ್ರ, ನಮ್ಮಂಥವ್ರ ಹತ್ರ ಬರಬಾರ್ದು ನೀವು, ಯಾಕೆ ಬರ್ತಾ ಇದ್ದೀರಿ? ಅವರು ಮಾಧವ ಬ್ರಾಹ್ಮಣ ಹೇಳ್ತಾನೆ, ಕಾತ್ವಂ ಕಲ್ಯಾಣಿ ಕಸ್ಮಾಚ್ಚ ಜನಿತ ಜನನೀಚಕ. ಕಲ್ಯಾಣಿ ಅಂತಾನೆ, ಪರಮ ಮಂಗಳಳೆ, ಪರಮ ಮಂಗಳಕರಳೆ ಅಂತ ಸಂಬೋಧನೆ ಮಾಡಿ, ಯಾರು ನೀನು, ಯಾರ ಮಗಳು, ನಿನ್ನ ತಾಯಿ ಯಾರು, ಊರು ಯಾವುದು, ಇಲ್ಲಿ ಯಾಕೆ ಬಂದಿದ್ದಿ ಅಂತೆಲ್ಲ ಕೇಳಿದಾಗ ಅವಳು ಹೇಳ್ತಾಳೆ ಕುಂತಲೆ, ನಮ್ಮಂಥವ್ರ ಬಗ್ಗೆ ಯಾಕೆ ವಿಚಾರ ಮಾಡ್ತಿದ್ದೀರಿ, ಪರಮ ಪಾಪಿಷ್ಠೆ ನಾನು ಅಂತಂದವಳು. ಪರಮ ಪಾಪಿಷ್ಠೆ, ವ್ಯಭಿಚಾರ ಕುಲೋದ್ಭವಾಂ, ನಮ್ಮ ಕುಲಧರ್ಮವೇ ವ್ಯಭಿಚಾರ. ತಾಯಿ ಯಾರು ತಂದೆ ಯಾರು ಅಂತ ನಮ್ಮಂಥವ್ರ ಹತ್ರ ಕೇಳೋದು ಅಲ್ವೇ ಅಲ್ಲ, ಯಾಕೆಂದರೆ ನಮಗೆ ಹೇಳಲಿಕ್ಕೆ ಬರೋದೇ ಇಲ್ಲದು, ಅಂಥವಳು ನಾನು. ವ್ಯಭಿಚಾರ ಕುಲೋದ್ಭವಾಂ ಅನ್ನೋದರಿಂದ ಎಲ್ಲ ಉತ್ತರ ಸಿಕ್ಕಿಬಿಡ್ತು. ಅಂತ್ಯಜಾಂತ್ಯಜಯೋರ್ಜಾತಾಂ, ಯಾರೋ ಒಬ್ಬ ಅಂತ್ಯಜನಿಗೆ ಒಬ್ಬ ಅಂತ್ಯಜ ಸ್ತ್ರೀಯಲ್ಲಿ ಹುಟ್ಟಿದವಳು ಅಷ್ಟೇ. ನಮ್ಮನ್ನೇನು ಕೇಳ್ತೀರಿ ಇಂಥ ಪಾಪಿಷ್ಠಳನ್ನು. ಸುರಾ ಮಾಂಸಾಶನೀಂ ಕಲಾಂ, ನಾವು ತಿನ್ನೋದು ಮಾಂಸವನ್ನು, ಕುಡಿಯೋದು ಸುರೆಯನ್ನು, ಮದ್ಯವನ್ನು, ನಮ್ಮ ಬಗ್ಗೆ ನಿಮಗೆ ಯಾಕೆ ವಿಚಾರ? ಮಧ್ಯ ದೇಶದಲ್ಲಿ ನನ್ನ ವಾಸ, ನೀವು ವೇದಾಂತ ಇದು ಅಧ್ಯಯನ ಮಾಡಿದಂಥ ವಿಪ್ರೇಂದ್ರರು ನೀವು, ಯಾಕೆ ನಮ್ಮ ಹತ್ರ ಬರ್ತೀರಿ? ಏವಂ ಜಲ್ಪಿತಮಾಲೋಕ್ಯ ಮಾಧವೋತ್ತರ ಮಾದದತ್. ಆಗ ಅವನು ಹೇಳ್ತಾನೆ, ಏನು ಹೇಳ್ತಾ ಇದ್ದಿ ನೀನು, ನಾನು ಯಾವುದೋ ಜಾತಿಯಲ್ಲಿ ಹುಟ್ಟಿದ್ದು, ಒಂದು ನೀಚ ಜಾತಿಯಲ್ಲಿ ಹುಟ್ಟಿದ್ದೇನೆ, ನನ್ನ ಹತ್ರ ನೀವು ಬರಬಾರ್ದು, ನೋಡಬಾರ್ದು, ಏನಿದೆಲ್ಲ ಮಾತು? ಸ್ತ್ರೀಯರನ್ನು, ಇವನು ಎಂಥ ಶಾಸ್ತ್ರ ಹೇಳ್ತಾನೆ, ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಬೇಕಾಗಿದ್ದರೆ ಎಂಥವರನ್ನೂ ಕೂಡ ಮದುವೆ ಮಾಡಿಕೊಳ್ಬಹುದು ಅಂತಿದೆ ಶಾಸ್ತ್ರ ಅಂತಾನೆ. ಇದೆಲ್ಲ ಪೂರ್ವಪಕ್ಷ, ಮತ್ತು ಯಾರು ಹಂಗೆ ತಿಳ್ಕೊಂಡ್ಬಿಡಬಾರ್ದು. ಅವನು ಹೇಳೋದಷ್ಟೇ, ವಿಷಾದಪ್ಯಮೃತಂ ಗ್ರಾಹ್ಯಂ, ವಿಷದ ಜೊತೆಗೆ ಇದ್ದರೂ ಕೂಡ ಅಮೃತವನ್ನು ಮಾತ್ರ ಹೀರ್ಲಿಕ್ಕೆ ಸಾಧ್ಯ ಇದ್ದರೆ ಅಮೃತವನ್ನು ತಗೋಬೋದಂತೆ ವಿಷದಲ್ಲಿದ್ದರೂ ಕೂಡ. ಅಮೇಧ್ಯಾದಪಿ ಕಾಂಚನಂ, ಅಮೇಧ್ಯದಲ್ಲಿ ಒಂದು ಬಂಗಾರದ ಬಳೆನೋ ಏನೋ ಬಿತ್ತು ಅಂತಂದರೆ ಅಮೇಧ್ಯದಲ್ಲಿ ಬಿದ್ದಿದೆ ಅಂತ ಬಿಡೋದಲ್ಲ, ಬಂಗಾರ ಬಿದ್ದಿದ್ರೆ ತೊಗೊಂಡು ಬಿಡ್ಬೋದು, ಹೀಗೆ ಶಾಸ್ತ್ರ ಇದೆ. ನೀಚಾದಪಿ ಉತ್ತಮಂ ವಾಕ್ಯಂ, ಎಂಥ ನೀಚನಾದರೂ ಕೂಡ ಅವನು ಒಳ್ಳೆಯ ತತ್ವ ಹೇಳಿದರೆ ಅದನ್ನು ಕೇಳಬಹುದು ಅಂತಿದೆ. ಸ್ತ್ರೀರತ್ನಂ ದುಷ್ಕುಲಾದಪಿ, ಎಂಥ ದುಷ್ಕುಲಾಗಿದ್ದರೂ ಕೂಡ ಸ್ತ್ರೀರತ್ನವನ್ನು ಸ್ವೀಕಾರ ಮಾಡಬಹುದು ಅಂತಿದೆ. ಏನು ಇದೆಲ್ಲ ಎಲ್ರಿಗೂ ಅಲ್ಲ, ಇದು ಯಾವುದೋ ಯುಗದ್ದು ಯಾರಿಗೋ ಸಂಬಂಧಪಟ್ಟದ್ದನ್ನು ಜನರಲೈಸೇಷನ್ ಮಾಡಬಾರ್ದು. ಇದನ್ನೆಲ್ಲ ಅವನು ತನಗೆ ಅನ್ವಯಿಸ್ಕೋತಾ ಇದ್ದಾನೆ. ಇದು ದೇವತೆಗಳಿಗೆ ಕೆಲವರು ಅಪವಾದ ಇರ್ತದೆ, ಅಂಥವರಿಗೆ ಕೆಲವು ದೇಶದಲ್ಲಿ, ಕೆಲವು ಕಾಲದಲ್ಲಿ, ಕೆಲವು ವ್ಯಕ್ತಿಗಳಿಗೆ ಹೀಗಿರ್ತದೆ. ಅಂಥದ್ದನ್ನು ಎಲ್ರಿಗೂ ಅನ್ವಯಿಸೋದಲ್ಲ. ಲೋಕದಲ್ಲಿ ಈಗ ಧರ್ಮರಾಜ ಜೂಜಾಟ ಆಡಿದ, ಧರ್ಮರಾಜ ಜೂಜಾಟ ಆಡಿದ ಅಂತ ಹೇಳಿ ಧರ್ಮರಾಜನೇ ಹಾಗೆ ಮಾಡಿದ್ದಾನೆ ಅಂತ ಉಳಿದವರು ಜೂಜಾಟ ಆಡಿದ್ರೆ ಗತಿಯಲ್ಲ. ಯಾಕೆ ಆಡಿದ? ಅಲ್ಲೆಲ್ಲ ಬೇರೆ ಹಿನ್ನೆಲೆ ಇರ್ತದೆ. ಒಂದು ದುಷ್ಕುಲದಿಂದ ಯಾರಾದರೂ ಒಂದು ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದರೆ ಏನೋ ಹಿನ್ನೆಲೆ ಇರ್ತದೆ, ಅದೆಲ್ಲ ಗಮನಿಸಬೇಕು. ಗೊತ್ತಿರೋದಿಲ್ಲ, ಅದನ್ನು ನಾವು ಸರ್ವತ್ರೀಕರಣ ಮಾಡಬಾರ್ದು, ಎಲ್ಲ ಕಡೆ ಅನ್ವಯಿಸ್ಕೋಬಾರ್ದು. ಧರ್ಮರಾಜ ಜೂಜಾಟ ಆಡಿದ ಅಂದರೆ ಮಧ್ವಾಚಾರ್ಯ ಹೇಳ್ತಾರೆ ಅದರ ರಹಸ್ಯ ಬೇರೆ ಇದೆ. ಯಾಕೆ ಜೂಜಾಟ ಆಡಿದ? ಅದಕ್ಕೆ ಮುಂಚೆ ಅವನು ಮಾಡಿದ್ದೇನು? ರಾಜಸೂಯ ಯಾಗ ಮಾಡಿದ, ಎಂಥ ಪುಣ್ಯ ಬಂತು ಅವನಿಗೆ, ದಕ್ಕಿಸ್ಕೊಳ್ಳಿಕ್ಕೆ ಆಗದೇ ಇರುವಷ್ಟು ಮಿತಿಮೀರಿ ಪುಣ್ಯ ಬಂತು. ಅದು ಹ್ರಾಸ ಆಗಬೇಕಾಗಿತ್ತು, ಅಷ್ಟು ಪುಣ್ಯ ಅವನಿಗೆ ದಕ್ತಾ ಇದ್ದಿಲ್ಲ. ಎಷ್ಟು ದಕ್ಕತ್ತೋ ಅಷ್ಟೇ ಮಾಡಬೇಕು, ಪುಣ್ಯನೇ, ಆದರೆ ನಮಗೆ ಹಿಡಿಯುವಷ್ಟು ಮಾಡಬೇಕು. ತೀರ್ಥ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಕುಡಿದ್ರೆ ಹೇಗೆ? ತೀರ್ಥ ಇದು ಅಂತ ನೈವೇದ್ಯ, ತುಳಸಿ ಹಾಕಿದ್ದಾರೆ ನೈವೇದ್ಯ ಅಂತ ಹೇಳಿಬಿಟ್ಟು ಯದ್ವಾ ತಿಂದರೆ ಅವನ ಗತಿ ಏನು? ನೈವೇದ್ಯ ಹೌದು, ಆದರೆ ಎಷ್ಟು ಹಿಡಿತದೋ ಅಷ್ಟು ತಿನ್ನಬೇಕಷ್ಟೆ. ಎಷ್ಟು ಪುಣ್ಯ ಹಿಡಿತದೆ ಅಷ್ಟು ಮಾಡಬೇಕು. ಅದಕ್ಕಿಂತ ಮಿತಿಮೀರಿ ಮಾಡಿದರೆ ಅದನ್ನು ದೇವರು ಹ್ರಾಸ ಮಾಡಿ, ವಾಂತಿ ಮಾಡಿಸಿ ಒಂದು ಲೆವೆಲಿಗೆ ತರೋ ಹಾಗೆ ಪುಣ್ಯ ಹ್ರಾಸ ಮಾಡಿ ಕಡಿಮೆ ಮಾಡಿಸ್ತಾನೆ. ಧರ್ಮರಾಜನಿಗೆ ಮಿತಿಮೀರಿ ಪುಣ್ಯ ಆಯಿತು. ರಾಜಸೂಯಾಗ ಮಾಡಿದ್ರಿಂದ ಯೋಗ್ಯತೆ ಮೀರಿ ಪುಣ್ಯ ಬಂತು. ಆ ಪುಣ್ಯ ಅವನಿಗೆ ದಕ್ಕಿಸ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ. ಅದಕ್ಕೆ ಭಗವಂತನೇ ಬೇಕು ಅಂತ ತಾನು ಆ ಜಾಗದಲ್ಲಿ ಇರದೆ ಎಲ್ಲೋ ಬೇರೆ ಕಡೆ ಹೋಗಿ ಇವನು ಜೂಜಾಟಕ್ಕೆ ಹೋಗೋ ಹಾಗೆ ಇದ್ದರೂ ತಡಿಬೇಕಾಗುತ್ತೆ. ಅದಕ್ಕೆ ತಾನು ತಡೆದಿರಬಾರ್ದು, ಅವನು ಜೂಜಾಟ ಆಡಬೇಕು, ಪುಣ್ಯ ಕಡಿಮೆ ಆಗಬೇಕು. ಎಷ್ಟು ಹೆಚ್ಚಾಗಿತ್ತೋ ಅಷ್ಟು ಕಡಿಮೆ ಅದಕ್ಕೋಸ್ಕರ ತಾನು ಜೂಜಾಟದಲ್ಲಿ ಪ್ರವೃತ್ತಿ ಮಾಡಿಸಿದ ಪರಮಾತ್ಮ. ಇದು ಹಿನ್ನೆಲೆ ಇದೆ. ಎಲ್ರಿಗೂ ಇದು ಅನ್ವಯಿಸೋದಲ್ಲ. ಯೋಗ್ಯತೆ ಮೀರಿ ಪುಣ್ಯ ಏನು ಮಾಡ್ತಾನೆ? ಪಾಪ ಮಾಡಿರ್ತಾರಷ್ಟೇ. ಯೋಗ್ಯತೆ ಮೀರಿ ಪುಣ್ಯ ಮಾಡಿದ್ದೆ, ಅದಕ್ಕೋಸ್ಕರ ಜೂಜಾಟ ಆಡಿದೆ ಅಂದರೆ ಅರ್ಥ ಇಲ್ಲ. ಅದು ದೇವತೆಗಳಿಗೆ ಮಾತ್ರ ಸಂಬಂಧಪಟ್ಟದ್ದು, ಮನುಷ್ಯರಿಗೆ ಸಂಬಂಧ ಇಲ್ಲ. ದೇವತೆಗಳಿಗೆ ಋಷಿಗಳಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ನದೇವ ಚರಿತಂ ಚರೇತ್ ಅಂತಾರೆ. ದೇವತೆಗಳು ಋಷಿಗಳು ಮಾಡಿದ್ದನ್ನು
ಕೇಳಬೇಕಷ್ಟೇ ಹೊರತು ಎಲ್ಲ ಆಚರಣೆಗೆ ತರೋದಲ್ಲ. ಯಾವುದು ಶಾಸ್ತ್ರದಲ್ಲಿ ಬರೆದಿರ್ತದೆ ಅಂಥದ್ದು ಆಚರಣೆಗೆ ತರಬೇಕು. ಈ ರೀತಿ ಅವನು ಹೇಳಿ, ಅದರಿಂದ ನೀನು ಯಾವ ಜಾತಿ ಆದರೂ ಕೂಡ ಪರವಾಗಿಲ್ಲ, ನಿನ್ನನ್ನು ಸ್ವೀಕಾರ ಮಾಡ್ಬೋದು, ಹೀಗೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾನೆ. ತಲೆ ಕೆಟ್ಟಿದೆ ಒಟ್ಟಿನಲ್ಲಿ, ಹೇಳಲಿಕ್ಕೆ ಶುರು ಮಾಡಿದ. ತೇಜಃಪ್ರಾಧಾನ್ಯ ಕಾರಣ ಆತು ಅಂತ ಅದಕ್ಕೆ ವ್ಯಾಖ್ಯಾನದಲ್ಲಿ ಬರೀತಾರೆ. ಇದೆಲ್ಲ ಯಾರಿಗೆ ಅಂದರೆ ತೇಜೀಯಸಾಂ ನ ದೋಷಾಯ. ಯಾರು ತೇಜಸ್ವಿಗಳಾಗಿರ್ತಾರೆ ಅಂಥವ್ರಿಗೆ ಇದು ದೋಷ ಅಲ್ಲ, ಎಲ್ರಿಗೂ ಬೇರೆಯವರಿಗೆಲ್ಲ ಇದು ದೋಷನೇ. ಹೀಗೆಲ್ಲ ಮಾತಾಡಿದಾಗ ಅವಳಿಗೆ ಗಾಬರಿ ಆಯಿತು. ಇನ್ನೇನು ಮಾಡಿಬಿಡ್ತಾನೋ ಇವನು ಅಂತ ಹೇಳಿ ದೇವತೆಗಳಿಗೆ ಶರಣು ಹೊಂದಿದ್ಲು ಕುಂತಲೆ. ಹೇ ದೇವತಾಯಾಶ್ಚ ಗಣಾಧಿಪತ್ಯೆ ಭಾನ್ವಿಂದು ಪೂರ್ವಾಸನವಗ್ರಹಾಶ್ಚ ಶೃಣ್ವಂತು ವಾಕ್ಯಂ ಮಮ ವಿಪ್ರಪುತ್ರೋ ವೃಥಾ ಮತಿಂ ಯಾಸ್ಯತಿ ಪಾಪಸಂಘಾತ್. ದೊಡ್ಡ ಪಾಪ ಕಟ್ಟಿಕೊಂಡು ಇವನು ಮರಣ ಹೊಂತಾನೆ, ನರಕಕ್ಕೆ ಬೀಳ್ತಾನೆ, ನಂದೇನೂ ತಪ್ಪಿಲ್ಲ, ದೇವತೆಗಳೇ ನೋಡಿ ಇವನು ಮಾಡ್ತಾ ಇರೋ ಕೆಲಸ ಅಂತ ಆ ಸೂರ್ಯ ಚಂದ್ರ ಇಂಥ ದೇವತೆಗಳು ದಿಗ್ದೇವತೆಗಳಿಗೆಲ್ಲ ಬೇಡ್ಕೋತಾಳೆ. ವಿಲಾಪ ಮಾಡಿದ್ಲು. ಏನು ಮಾಡಿದರೂ ಕೂಡ ಈ ಬ್ರಾಹ್ಮಣ ಕೇಳಲಿಲ್ಲ, ಹತ್ರ ಹೋಗ್ತಿದ್ದಾನೆ. ಅವಳು ಹೇಳಿದ್ಲು, ಮಾಸ್ಪೃಶಾದ್ಯ ಮಹೀದೇವ, ನನ್ನನ್ನು ಮುಟ್ಟಬೇಡ. ಮೊದಲೇ ಪರಸ್ತ್ರೀ ಅಗ್ನಿತುಲ್ಯಾಸ್ಯಾತ್ ಅಂತಿರೋದು. ಪರಸ್ತ್ರೀ ಅಂದರೆ ಅಗ್ನಿಗೆ ಸಮಾನ. ತತ್ರಾಪಿ ನನ್ನ ಪರಿಸ್ಥಿತಿ ಹೇಳ್ಕೊಂಡಿದ್ದೀನಿ. ನಾನು ಕಡು ಬೆಂಕಿ, ನೀನು ಮುಟ್ಟಿದಿ ಅಂತಂದ್ರೆ ಸುಟ್ಟು ಹೋಗ್ತಿ, ಮುಟ್ಟಬೇಡ, ಹತ್ತಿರ ಬರಬೇಡ. ಪರಪತ್ನಿಃ ಅಗ್ನಿತುಲ್ಯಾಸ್ಯ ತತ್ರ ಚಂಡಾಲ ಕನ್ಯಕ ಉತ್ತಮಂ ಪದಮಾಸ್ಥ. ಎಂಥ ಸ್ಥಾನದಲ್ಲಿದ್ದಿ ನೀನು, ಯಾಕೆ ಅಧೋಗತಿ ಹೊಂತಾ ಇದ್ದಿ, ಹೀಗೆಲ್ಲ ಮಾಡಬೇಡ ನೀನು ಅಂತ ಬುದ್ಧಿವಾದ ಹೇಳಿದ್ಲು. ಆದರೆ ಇವನಿಗೆ ಆ ತಲೆಗೆ ಹೋಗಲಿಲ್ಲ. ಇನ್ನೂ ಬಿಡಿಸಿ ಹೇಳ್ತಾಳೆ. ಅವಳು ಯಾವ ಜನ್ಮದ ಸಂಸ್ಕಾರನೋ ಏನೋ, ಅವಳಿಗೆ ಎಷ್ಟು ಜ್ಞಾನ ಇತ್ತು ನೋಡ್ರಿ. ಅವಳು ಹೇಳೋ ಮಾತು ಮುಂದಿಂದು, ನಿನ್ನ ದೇಹ ಎಷ್ಟು ಪವಿತ್ರ, ನನ್ನ ದೇಹದ ಪರಿಸ್ಥಿತಿ, ನಿನ್ನ ದೇಹ ಪರಿಸ್ಥಿತಿ ಎರಡು ಬಿಡಿಸಿ ಹೇಳ್ತೀನಿ, ಆವಾಗಲಾದರೂ ಅರ್ಥ ಮಾಡ್ಕೊ ಅಂತಾಳೆ. ಋತುಕಾಲೇ ಯದಾ ಮಾತು ತವ ಪಿತ್ರ ನಿಶಾಗಮೆ ಆಯಾಂತಿ ಕಾಶ್ಚಿದ್ ರಾಕ್ಷಸ್ಯ ರುಧಿರಾಶನ ತತ್ಪರಾಹ. ಒಳ್ಳೆ ವೇದ ಮಂತ್ರಗಳಿಂದ ಪಾಣಿಗ್ರಹಣ ಮಾಡಿ ವಿವಾಹ ಮಾಡಿಕೊಂಡವರು ನಿನ್ನ ತಂದೆ ತಾಯಿಗಳು. ಬ್ರಾಹ್ಮಣರ ಮೇಲೆ ಹಾಗಾಗೇ ಇರ್ತದೆ. ವೇದ ಮಂತ್ರಗಳಿಂದ ವಿವಾಹ ಸಂಸ್ಕಾರ ನಡೆದಿದೆ. ಆಮೇಲೆ ನಿಷಿದ್ಧವಲ್ಲದ ವೇಳೆಯಲ್ಲಿ ಗರ್ಭಾಧಾನ ನಡೆದಿದೆ. ಅದು ಗರ್ಭಾಧಾನ ಸಂಸ್ಕಾರ ಅಂತ ವೇದ ಮಂತ್ರ ಪುರಸ್ಕರವಾಗಿ ನಡೆದಿರ್ತದೆ. ಆಮೇಲೆ ಸೀಮಂತ ಅಂತ ಒಂದು ಕರ್ಮ ನಡೀತದೆ. ವ್ಯಾಸರು ಬರೀತಾರೆ, ಸೀಮಂತ ಅಂದರೆ ಏನು ಅನ್ನೋದನ್ನು ಇಲ್ಲಿ ಕಲ್ಪನೆ ಕೊಟ್ಟಿದ್ದಾರೆ. ಆಯಾಂತಿ ಕಾಶ್ಚಿತ್ ರಾಕ್ಷಸ್ಯ ರುಧಿರಾಶನ ತತ್ಪರಾಹ. ಸೀಮಂತ ಮಾಡುವ ಸಮಯದಲ್ಲಿ ಕೆಲವು ರಾಕ್ಷಸಿಯರು ಆ ಗರ್ಭವನ್ನು ತಿನ್ನಲಿಕ್ಕೆ ಬರ್ತಾರಂತೆ. ರಕ್ತ ಕುಡಿದ ಹಾಗೆ ಆ ಗರ್ಭವನ್ನೇ ತಿಂದು ನಾಶ ಮಾಡುವಂಥ ರಾಕ್ಷಸಿಯರಿದ್ದಾರಂತೆ. ನರಭಕ್ಷಕರು ಅಂತಿದ್ದ ಹಾಗೆ ಗರ್ಭಭಕ್ಷಕ ರಾಕ್ಷಸಿಯರು ಅವರು ಬರುವ ಕಾಲ. ಆದ್ದರಿಂದ ಆ ಕಾಲದಲ್ಲಿ ಸೀಮಂತ ಅಂತ ಒಂದು ಸೀಮಂತೋನ್ನಯನ ಅಂಥೇಳಿ ಒಂದು ಸಂಸ್ಕಾರ ಮಾಡ್ತಾರೆ. ಅದು ಮಾಡೋದರಿಂದ ಆ ರಾಕ್ಷಸಿಯರು ದೂರ ಹೋಗ್ತಾರೆ. ಏನದು ಕರ್ಮ ಅಂದರೆ, ಆಯಾಂತಿ ಕಾಶ್ಚಿದ್ ರಾಕ್ಷಸ್ಯ ರುಧಿರಾಶನ ತತ್ಪರಾಹ ತಾಸಾಂ ನಿರಸನಾರ್ಥಾಯ ಶ್ರಿಯಂ ಆವಾಹಯೇತ್ ಪತಿ. ಗಂಡನಾದವನು ಆ ಹೆಂಡತಿಯಲ್ಲಿ ಲಕ್ಷ್ಮೀದೇವಿಯನ್ನು ವಿಶೇಷವಾಗಿ ಆವಾಹನೆ ಮಾಡಬೇಕು. ಮದುವೆ ಮಾಡುವಾಗಲೇ ಆವಾಹನೆ ಮಾಡಿರ್ತಾರೆ. ಶ್ರೀಧರ ರೂಪಿಣೇ ವರಾಯ ಅಂತ ಹೇಳಿಬಿಟ್ಟು ಭಗವಂತನನ್ನೇ ಆವಾಹನೆ ಮಾಡಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ದಾನ ಮಾಡ್ತಿರ್ತಾರೆ. ಆದರೂ ಗಂಡನೇ ಶ್ರಿಯಂ ಆವಾಹಯೇತ್ ಸೀಮಂತಕರಣಾತ್ ಲಕ್ಷ್ಮೀಂ ತಾಂ ಆವಹತಿ ಮಂತ್ರತಃ ಶ್ರಿಯಾಶ್ರಿತ ಶರೀರತ್ವಾತ್ ತಾಂ ತ್ಯಜಂತಿ ಸಮೀಹಿತಾ. ಸೀಮಂತೋನ್ನಯನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗಂಡ ತನ್ನ ಹೆಂಡತಿಯಲ್ಲಿ ಲಕ್ಷ್ಮೀದೇವಿಯನ್ನು ಆವಾಹನೆ ಮಾಡಿದಾಗ, ಲಕ್ಷ್ಮಿಯ ಸನ್ನಿಧಾನ ಬಂದಾಗ ರಾಕ್ಷಸಿಯರೆಲ್ಲ ಗರ್ಭ ತಿನ್ನಲಿಕ್ಕೆ ಬಂದವರು ಓಡಿ ಹೋಗ್ತಾರಂತೆ. ಸುರಕ್ಷಿತವಾಗಿ ಮಗು ಹುಟ್ಟುತ್ತದೆ. ಇದು ಸೀಮಂತ ಅದರ ಕಲ್ಪನೆ. ತಾಸಾಂ ನಿರಸನಾರ್ಥಾಯ ಶ್ರಿಯಮಾವಾಹಯೇತ್ ಪತಿ ರೇತೋತ್ಸೃಷ್ಟಂ ವೇದಪೂತಂ ಗರ್ಭಾಧಾನಮಿದಂ ವಿದುಹು. ಹೀಗೆ ಸೀಮಂತಂ ಕಲ್ಪಯಾಮಾಸು ಮಂತ್ರೈರ್ ವೇದ ಸಮೈರ್ದ್ವಿಜಾಹ. ಇವೆಲ್ಲ ವೇದ ಮಂತ್ರಗಳಿಂದ ಬ್ರಾಹ್ಮಣರು ಸಂಸ್ಕಾರ ಮಾಡಿಸಿರ್ತಾರೆ. ದಶಮಾಸಗಳ ನಂತರದಲ್ಲಿ ನೀನು ಹುಟ್ಟಿದಾಗ ವೇದ ಮಂತ್ರಗಳಿಂದಲೇ ಜಾತಕರ್ಮಾದಿಗಳನ್ನು ಮಾಡಿದ್ದಾರೆ ಶಾಸ್ತ್ರಪೂರ್ವಕವಾಗಿ. ವೇದ ಮಂತ್ರದಿಂದ ಅನ್ನಪ್ರಾಶನ, ವೇದ ಮಂತ್ರದಿಂದ ಚೌಲ, ಎಷ್ಟು ವೇದ ಮಂತ್ರಗಳಿಂದ ನಡೀತಾ ಇರ್ತದೆ. ವೇದ ಮಂತ್ರದಿಂದಲೇ ಉಪನಯನ ಸಂಸ್ಕಾರ, ಆಮೇಲೆ ವೇದ ಮಂತ್ರಗಳಿಂದ ಸಂಧ್ಯಾ ವಂದನೆ, ಎಲ್ಲ ಪಾಪ ಪರಿಹಾರಕ್ಕೋಸ್ಕರ ಇರುವ ಮಂತ್ರಗಳು. ಅಗ್ನಿಸಾಕ್ಷಿಯಾಗಿ ನಿನಗೆ ಮದುವೆನೂ ಆಗಿದೆ. ಅಧೀತ ವೇದಶಾಸ್ತ್ರಶ್ಚ, ವೇದಾದಿಗಳನ್ನು ಅಧ್ಯಯನ ಮಾಡಿದವನು. ಇಂಥ ಪವಿತ್ರವಾದ ದೇಹ ನಿಂದು. ಅದರ ಜೊತೆಗೆ ಕರ್ಣವು ಹರಿಕಥಾಲಾಪಾತ್ ಪಾವಿತವು ನಾಸಿಕಾತವ. ಪ್ರತಿನಿತ್ಯ ಹರಿಕಥಾ ಶ್ರವಣ ಮಾಡಿ ಪವಿತ್ರವಾದಂಥ ಕಿವಿ ನಿಂದು. ಭಗವಂತನಿಗೆ ತುಳಸಿ ಹೂವು ಸಮರ್ಪಣೆ ಮಾಡಿ ಅದನ್ನೇ ಮೂಸಿ
ಪವಿತ್ರಗೊಂಡಂಥ ಮೂಗು ನಿಂದು ಹರಿಯರ್ಪಣ ಸುಗಂಧೇನ, ಇನ್ನು ತುಳಸಿ ಮಿಶ್ರಿತವಾದ ಹರಿನೈವೇದ್ಯವನ್ನೇ ಸ್ವೀಕಾರ ಮಾಡಿ ಪವಿತ್ರಿತವಾಗಿರತಕ್ಕಂಥ ಹೊಟ್ಟೆ, ವಾಸುದೇವಾರ್ಪಿತಾನ್ನೇನ ಪೂರಿತಂ ಪುರುಷರ್ಷಭ, ನಿನ್ನ ಹೊಟ್ಟೆ ಅಂಥದ್ದು. ಹರಿನಾಮ ಕೀರ್ತನೆ ಮಾಡಿ ಪವಿತ್ರವಾದಂಥ ನಾಲಿಗೆ ನಿಂದು ಕೃಷ್ಣಾರ್ಚನ ಪ್ರಸಂಗೇನ, ದೇವರಿಗೆ ಪೂಜೆ ಮಾಡಿ ಅಭಿಷೇಕ ಮಾಡಿ ಮಂಗಳಾರತಿ ಮಾಡಿ ಅಥವಾ ಉಳಿದವರು ದೇವರ ಸಾಮಾನುಗಳನ್ನು ತೊಳೆಯೋದು ಮಾಡೋದು, ದೇವಮಂದಿರ ಮಾರ್ಜನ, ಹರಿಮಂದಿರದ ಕಸಗುಡಿಸೋದು, ಇವುಗಳಿಂದ ಪವಿತ್ರವಾದ ಕೈ ನಿಮ್ಮ ಕೈ. ಪುಣ್ಯಕ್ಷೇತ್ರಕ್ಕೆ ಯಾತ್ರೆ ಮಾಡಿ ಪವಿತ್ರವಾದ ಪಾದ ನಿನ್ನ ಪಾದ. ಏತಾದೃಶೇನ ದೇಹೇನ ಕಥಂ ಸಂಘ ಪ್ರಶಸ್ಯತೆ. ಗರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳು ಮದುವೆ ಮಾಡಿಕೊಳ್ಳುವಾಗಿನಿಂದ ಎಷ್ಟು ವೇದ ಮಂತ್ರಗಳ ಸಂಸ್ಕಾರ ಆಗಿರ್ತದೆ, ಎಷ್ಟು ಪವಿತ್ರವಾದ ದೇಹ ನಿಂದು. ಇದು ನಿನ್ನ ಕಥೆ ಆಯಿತು, ನನ್ನ ಕಥೆ ಕೇಳು ಅಂತಾಳೆ. 2ನೇ ಅಧ್ಯಾಯ, ನನ್ನ ಕಥೆ ಹೇಳ್ತೀನಿ ಕೇಳು. ಮಮಾಪಿ ಶೃಣು ಮಾಹಾತ್ಮ್ಯಂ. ನಮ್ಮ ದೇಹದ ಪರಿಸ್ಥಿತಿ ಏನು ಅಂತಂದರೆ, ನಿಮ್ಮ ನಾಲಿಗೆ ಹರಿನಾಮ ಕೀರ್ತನೆ ಮಾಡಿ ಪವಿತ್ರವಾದ ನಾಲಿಗೆ ನಿನ್ನ ನಾಲಿಗೆ ಆಗಿದ್ದರೆ, ಆಡಬಾರದ ಮಾತಾಡಿ ಅಪಶಬ್ದಗಳನ್ನು ಪ್ರಯೋಗ ಮಾಡಿ ಇನ್ನೊಬ್ಬರು ಕಿವಿ ಮುಚ್ಚಿಕೋಬೇಕು ಅಂಥ ಶಬ್ದಗಳೇ ನಮ್ಮ ನಾಲಿಗೆಯಿಂದ ಬರೋದು. ಜಿಹ್ವಾಮೆ ದಶ್ಯತೆ ಸದಾ, ಹೀಗೆ ದಗ್ಧಪ್ರಾಯವಾಗಿದೆ ನಮ್ಮ ನಾಲಿಗೆ. ದರ್ಭೆ ಹಾಕಿ ಸುಟ್ಕೊಂಡ್ರೂ ಕೂಡ ನಾಲಿಗೆ ಪವಿತ್ರ ಆಗಲಿಕ್ಕಿಲ್ಲ. ಅಂಥ ಅಪವಿತ್ರ ಶಬ್ದಗಳು, ಅಶ್ಲೀಲ ಶಬ್ದಗಳನ್ನು ನುಡಿದ ನಾಲಿಗೆ ನಂದು. ನೈವೇದ್ಯ, ತುಳಸಿ ಮಿಶ್ರಿತವಾದ ನೈವೇದ್ಯ ತಿಂದು ತುಂಬಿದ ಹೊಟ್ಟೆ ನಿಮ್ಮದಾದರೆ, ಸುರಾಮಾಂಸಾಶನೇನೈವ ಜಠರಂ ಗುಲ್ಮತಾಂಗತಂ. ನನ್ನ ಹೊಟ್ಟೆ ಅಲ್ಲ, ಹೆಂಡ ಮಾಂಸ ತುಂಬಿದಂಥ ಚರ್ಮದ ಚೀಲ ಇದು. ಹರಿಕಥಾಶ್ರವಣ ಮಾಡಿ ಪವಿತ್ರವಾದ ಕಿವಿ ನಿಮ್ಮದಾದರೆ, ವ್ಯಭಿಚಾರ ಕಥಾಲಾಪಾತ್ ಕರ್ಣವು ಮೇ ಶಿಥಿಲೀಕೃತವು. ವ್ಯಭಿಚಾರ ಕಥಾಶ್ರವಣ ಮಾಡಿ ಶಿಥಿಲವಾದ ಕಿವಿ ನಂದು. ಕ್ಷೇತ್ರಯಾತ್ರೆ ಮಾಡಿದ ಪಾದ ನಿಂದಾದರೆ, ಜಾರಗೃಹಕ್ಕೆ ವಿಟರ ಗೃಹಕ್ಕೆ ಯಾತ್ರೆ ಮಾಡಿದಂಥ ಪಾದ ನಂದು. ಭಗವಂತನ ಶಾಲಿಗ್ರಾಮಾದಿಗಳಿಗೆ ಪೂಜೆ ಮಾಡಿ ದೇವರ ಸಾಮಾನುಗಳು ಉಪಕರಣೆ ಸಾಮಾನು ತೊಳೆದು ಪವಿತ್ರವಾದ ಕೈ ನಿಂದಾದರೆ, ನನ್ನ ಕೈಗಳು ಯಮದಂಡ ಸಮಪ್ರಭು, ಇವ್ರನ್ನ ಕೊಲೆ ಮಾಡಿದ ಯಮದಂಡ ಸಮಾನವಾದ್ದು ನನ್ನ ಕೈ. ಏತಾದೃಶಸ್ಯ ದೇಹಸ್ಯ ಸಂಗಮಸ್ತು ಕಥಂ ಭವೇತ್. ಇಂಥ ದೇಹಗಳಿಗೆ ಹೇಗೆ ಸಂಘ ಆಗಲಿಕ್ಕೆ ಸಾಧ್ಯ? ಅದರಿಂದ ಪರಸ್ತ್ರೀ ಸಂಘದೋಷೇಣ ಬಹವೋ ಮರಣಂಗತಃ. ಬೇಕಾದಷ್ಟು ಜನ ಪರಸ್ತ್ರೀ ಸಂಘದಿಂದ ಮರಣ ಹೊಂದಿದವರಿದ್ದಾರೆ. ನೀನಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡ. ರಾವಣ ಪರಸ್ತ್ರೀ ಸಂಘದೋಷೆಯಿಂದ ಮರಣ ಹೊಂದಿದವನು ರಾವಣ ಇದ್ದಾನೆ. ಕೀಚಕ ದ್ರೌಪದಿಯನ್ನು ಬಯಸಿ ಕೀಚಕನ ಗತಿ ಏನಾಯಿತು? ಹೀಗೆ ಇಂದ್ರದೇವರು, ಅದರ ರಹಸ್ಯ ಬೇರೆ ಇದೆ. ಅಂತೂ ಇಂದ್ರದೇವರು ಕೂಡ ಶಾಪಗ್ರಸ್ತರಾದರು ಗೌತಮ ಋಷಿಗಳಿಂದ ಅಂತ ಕಥೆ ಇದೆ. ಹೀಗೆಲ್ಲ ಇರೋದರಿಂದ ನೀನು ಹಾಗೆ ಮಾಡಬೇಡ ಅಂತ ಬುದ್ಧಿವಾದ ಹೇಳಿದ್ಲು. ಆಗ ಮಾಧವ ಹೇಳ್ತಾನೆ, ನೀ ಹೇಳಿದಂತೆ ಇಷ್ಟೆಲ್ಲ ವೇದ ಮಂತ್ರದ ಸಂಸ್ಕಾರ, ಆ ಸಂಧ್ಯಾ ವಂದನೆ, ಹರಿಕಥಾ ಶ್ರವಣ, ಆ ದೇವರ ಪೂಜೆ, ಆ ಪುಣ್ಯದಿಂದಲೇ ಇವತ್ತು ನೀನು ನನ್ನ ಕಣ್ಣಿಗೆ ಬಿದ್ದಿದ್ದೆ ಅಂತ. ಇಲ್ದಿದ್ರೆ ನೀನು ಹೆಂಗೆ ಬೀಳ್ತಿದ್ದೆ ಹೇಳು? ಇಷ್ಟು ಪುಣ್ಯ ಇದ್ದದ್ರಿಂದಲೇ ನೀ ಬಿದ್ದಿ, ಇಲ್ದಿದ್ರೆ ಅದೇ ಹೆಂಡ್ತಿನ ಕಟ್ಕೊಂಡಿರ್ಬೇಕಾಗಿತ್ತು ಅನ್ನೋ ಮಾತಾಡ್ತಾನೆ. ಎಷ್ಟು ತಲೆ ಕೆಟ್ಟಿದೆ ಅಂದ್ಕೊಂಡ್ಲಿ ಇವಳು. ತ್ವದಂಗ ಸಂಗೋ ಮಾಧವ ಉವಾಚ ತ್ವದಂಗ ಸಂಗೋ ಬಹುಕಾಲ ಪುಣ್ಯ ಪ್ರಭಾವಜೋ ಮುಕ್ತಿಕರ ಶುಭಾವ. ಇಷ್ಟೆಲ್ಲ ಪುಣ್ಯದ ಬಲದಿಂದಲೇ ಇವತ್ತು ಭಗವಂತನ ಅನುಗ್ರಹ, ಪರಮಾನುಗ್ರಹ ನನಗಾಯಿತು ಅಂತ ಅರ್ಥ. ಇಲ್ದಿದ್ರೆ ನೀನು ಹೆಂಗೆ ಕಣ್ಣಿಗೆ ಬೀಳ್ತಿದ್ದಿ? ಆದ್ದರಿಂದ ತ್ಯಜಾದ್ಯ ಲಜ್ಜಾಂ ಕುರುಮೇ ಮನೋಗತಂ. ಲಜ್ಜೆ ಬಿಟ್ಟುಬಿಡು, ಸುಮ್ಮನೆ ನನ್ನ ಅಭೀಷ್ಟವನ್ನು ಪೂರೈಸು, ಇಲ್ದಿದ್ರೆ ಪ್ರಾಣನೇ ಹೋಗ್ತದೆ ಅಂತ ಹೀಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ. ಅವಳು ಓಡ್ಲಿಕ್ಕೆ ಶುರು ಮಾಡಿದ್ಲು. ಪೂರ ತಲೆ ಕೆಟ್ಟಿದೆ ಇವನಿಗೆ, ಬುದ್ಧಿವಾದ ಹೇಳಿದರೆ ಹೋಗೋದಿಲ್ಲ ತಲೆಯಲ್ಲಿ ಅಂತ ಓಡಿದ್ಲು. ಇವನು ಬೆನ್ನತ್ತಿ ಹೋದ, ಅವಳನ್ನು ಸ್ಪರ್ಶ ಮಾಡಿದ, ಬಲಾತ್ಕಾರ ಮಾಡಿದ. ಅವಳು ತಿರುಗಿ ಬಿದ್ಲು. ಅಲ್ಲಿವರೆಗೆ ಸಾತ್ವಿಕವಾಗಿ ಮಾತಾಡಿದವಳು ತಿರುಗಿ ಬಿದ್ಲು. ಇಷ್ಟು ಹೇಳಿದರೂ ಕೂಡ ನೀನು ನನ್ನ ಮೇಲೆ ಬಲಾತ್ಕಾರ ಮಾಡಿದ್ದಿ, ಆದ್ದರಿಂದ ನೀನು ಭ್ರಷ್ಟನಾದಿ. ಇವತ್ತಿನಿಂದ ಮೊದಲು ಯಜ್ಞೋಪವೀತ ಕಿತ್ತಾಕು. ಯಜ್ಞೋಪವೀತ ಕಿತ್ತಾಕು. ಮುಂಡಯಿತ್ವ ಶಿಖ ಏನು ಬಿಟ್ಟಿದ್ದೆ ಅದನ್ನು ತೆಗೆದುಬಿಡು. ಅಬ್ರಾಹ್ಮಣ್ಯ ಮುಪಾಗಮ್ಯ ಭಕ್ಷ ಗೋಮಾಂಸ ಉತ್ತಮಂ. ಇವತ್ತಿನಿಂದ ನೀನು ಗೋಮಾಂಸ ತಿನ್ನಲೇಬೇಕು. ಯಾಕೆ ಇಂಥ ಅಕೃತ್ಯ ಮಾಡಿದ್ದೆ ಅಂತಂದಮೇಲೆ ಇವೆಲ್ಲ ನೀನು ಮಾಡು ಅಂಥೇಳಿ ಕುರು ಮಧ್ಯೋದಕಂಪಾನಂ ಚಂಡಾಲತ್ವ ಮುಪಾಶ್ರಿತಃ. ನೀನು ಹೀಗೆ ಆದಿ ಅಂತ ಸುರ ಮಧ್ಯ ಎಲ್ಲ ಶುರು ಮಾಡಿಬಿಟ್ಟ. 12 ವರ್ಷ ಇದೇ ರೀತಿ ಇತ್ತು. ಈ ಕಡೆ ಅವರ ಹೆಂಡತಿ, ತಂದೆ ತಾಯಿ ಎಲ್ಲರನ್ನೂ ಬಿಟ್ಟ. ಹೆಂಡತಿನ ಬಿಟ್ಟ, ತಂದೆ ತಾಯಿಗಳನ್ನು ಬಿಟ್ಟ, ಅವರು ಹೋದರು. ಆ ಶ್ರಾದ್ದಾದಿ ಕರ್ಮಗಳನ್ನೂ ಬಿಟ್ಟ, ಎಲ್ಲ ಬಿಟ್ಟು ಭ್ರಷ್ಟನಾದ. 12 ವರ್ಷ ಆದ ತನಕ ಅವಳ ಜೊತೆಗೆ ಚಂಡಾಲತ್ವವನ್ನು ಹೊಂದಿದ್ದ. ಆಮೇಲೆ ಅವಳು ಸತ್ಲು. 12 ವರ್ಷದ ಬಳಿಕ ಅವಳು ಸತ್ತ ಮೇಲೆ ಇವನು ಹುಚ್ಚಾದ. ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅಂತಾಯಿತು. ಆಮೇಲೆ ಬಹಳ ಹುಚ್ಚನಂತೆ ಅಲ್ಲಿ ಇಲ್ಲಿ ತಿರುಗ್ತಾ ಇದ್ದಾಗ ಅಕಸ್ಮಾತ್ ದೈವಯೋಗೇನ
ದೈವವಶಾತ್ ಕೆಲವರು ಉತ್ತರ ಭಾರತದವರು ಶೇಷಾಚಲಕ್ಕೆ ಅಂತ ಯಾತ್ರೆಗೆ ಬರ್ತಿದ್ರಂತೆ. ಅವ್ರ ಜೊತೆಗೆ ಸೇರಿಕೊಂಡ. ಅವ್ರು ಏನು ಹಾಕ್ತಿದ್ರೋ ಎಂಜಲು ಅದನ್ನೇ ತಿಂದುಕೊಂಡು ಅವ್ರ ಜೊತೆಗೆ ಅವ್ರನ್ನ ಹಿಂಬಾಲಿಸಿ ಬಂದ. ಕಪಿಲ ತೀರ್ಥಕ್ಕೆ ಬಂದರು. ಅಲ್ಲಿ ಅವರೆಲ್ಲ ಸ್ನಾನ ಮಾಡಿದರು. ತಾನೂ ಸ್ನಾನ ಮಾಡಿದ. ಅವರು ಶ್ರಾದ್ದ ಮಾಡಿದರು. ಇವನಿಗೆ ಯಾರು ಕೊಡ್ತಾರೆ ಅನ್ನ? ಶ್ರಾದ್ದ ಮಾಡ್ತೀನಿ ಅಂದರೆ ಹುಚ್ಚ ಇದ್ದಂಗಿದ್ದ, ಪುರ ಹುಚ್ಚನೇ ಆಗಿದ್ದ. ಆದರೂ ಕೂಡ ಇವನು ಶ್ರಾದ್ದ ಮಾಡಿದನಂತೆ. ಮಣ್ಣಿನ ಪಿಂಡ ಇಟ್ಟನಂತೆ. ಅನ್ನದ ಪಿಂಡ ಇಡಲಿಲ್ಲ, ಮಣ್ಣಿನ ಪಿಂಡ ಇಟ್ಟು ಸುಮ್ಮನೆ ಅವರು ಏನು ಮಾಡ್ತಿದ್ರೋ ತಾನು ದೂರ ಕೂತ್ಕೊಂಡು ಮಣ್ಣಿನ ಪಿಂಡ ಮಾಡಿದ. ತದಾ ನೃಪಾಸ್ತು ಸಂಹೃಷ್ಟ ಪಾರ್ವಣಾನಿ ದದುರ್ನೃಪ ಮಾಧವೋಪಿ ಶುಭೇ ತೀರ್ಥೆ ಸ್ನಾತ್ವಾ ವಪನಪೂರ್ವಕಂ. ಕ್ಷೌರಾದಿಗಳನ್ನು ಮಾಡಿಕೊಂಡು ಮಣ್ಣಿನ ಪಿಂಡ ಇಟ್ಟಾಗ ಆಗ ಭಗವಂತ ಯಮದೇವರಿಗೆ ಹೇಳಿದನಂತೆ, 12 ವರ್ಷಕ್ಕೆ ಮುಂಚೆ ಇವನು ಚಂಡಾಲ ಸ್ತ್ರೀ ಸಂಘ ಮಾಡಿದಾಗ ಅವನ ಪೂರ್ವಿಕರನ್ನೆಲ್ಲ ನರಕಕ್ಕೆ ಹಾಕಿದೆಯಲ್ಲ, ಅವ್ರನ್ನೆಲ್ಲ ಮತ್ತೆ ಸ್ವರ್ಗಕ್ಕೆ ಕಳಿಸುವಂತೆ ಪರಮಾತ್ಮ. ಯಾಕೆಂದರೆ ಈಗ ಇವನು ಪಾರ್ವಣ ಶ್ರಾದ್ದ ಮಾಡಿದ್ದಾನೆ, ಮಣ್ಣಿನ ಪಿಂಡ ಇಟ್ಟಿದ್ದಾನೆ, ಅದರಿಂದ ಅವ್ರನ್ನೆಲ್ಲ ಮೇಲ್ ಕಳಿಸು. ಮೃತ್ಪಿಂಡದಾನೇನ ಪಿತಾಮಹಾದ್ಯಾಹ. ಪಿತಾಮಹ ಅಂತ ಹೇಳ್ತಾರೆ, ಪಿತೃನೂ ಇಟ್ಕೋಬೇಕು ಪಾಪ, ಅವನ್ನಾಗಿ ಬಿಡಬೇಕಾಗ್ತದೆ. ಪಿತಾಮಹ ಅಥವಾ ತಂದೆ ಸತ್ತಿದ್ದಿಲ್ಲ ಅಂತ ಇಟ್ಕೋಬೇಕು ಅಷ್ಟೇ. ಇವನಿಗಂತೂ ಗೊತ್ತಿಲ್ಲ ಏನಾಗಿದೆ ಅಂತ. ಇಲ್ಲಿ ಶ್ಲೋಕ ಇರೋದು ಮೃತ್ಪಿಂಡದಾನೇನ ಪಿತಾಮಹಾದ್ಯಾಹ ಮುಕ್ತಿಂ ಪ್ರಯಾತ ಮುರವೈರಿ ಶಾಸನಾತ್. ಹೀಗೆ ಮೃತ್ಪಿಂಡಂ ಕೃತವಾನ್ ವಿಪ್ರಹ ಪುಣ್ಯಕ್ಷೇತ್ರೇ ಪುರಾತನೆ. ಮೃತ್ಪಿಂಡದಿಂದ ಮಾಡಿದನಂತೆ. ಮೃತ್ಪಿಂಡ ಶ್ರಾದ್ದದಿಂದಲೇ ಆ ಪೂರ್ವಿಕರೆಲ್ಲ ಉದ್ಧಾರ ಆದರು. ಆಮೇಲೆ ಬೆಳಗ್ಗೆದ್ದ ಮೇಲೆ ಅವರು ಪರ್ವತಾರೋಹಣ ಮಾಡಿದರು. ತಾನೂ ಕೂಡ ಪರ್ವತಾರೋಹಣ ಮಾಡಿದ. ಮಾಧವ ಬ್ರಾಹ್ಮಣ ಮಾಡುವಾಗ ಆ ಪರ್ವತ ಏರ್ತಾ ಏರ್ತಾ ಹೋದಂತೆ 12 ವರ್ಷದಿಂದ ಇವನೊಳಗೆ ಸೇರಿದಂಥ ಪಾಪಪುರುಷ ಏನಿದ್ದ, ಆ ಪಾಪಪುರುಷ ಪರ್ವತ ಏರಿದಂತೆ ಒಣಗಲಿಕ್ಕೆ ಶುರು ಮಾಡಿದ್ನಂತೆ. ಒಣಗ್ತಾ ಒಣಗ್ತಾ ಬಂದ. ಇನ್ನೂ ಏರ್ತಾ ಹೋದಾಗೆ ಸುಟ್ಟು ಬೂದೆ ಆದನಂತೆ. ಇನ್ನೂ ಮೇಲಕ್ಕೆ ಬರುವಾಗ ಅವನ ಮೇಲೆ ಮಳೆ ಬಂತಂತೆ. ಅಂದರೆ ಏನರ್ಥ ಅಂತ ಬರೀತಾರೆ. ಓಂ ಯಂ ಓಂ ರಂ ಓಂ ವಂ. ಆ ಪರ್ವತ ಏರ್ತಾ ಹೋದಾಗ ಯಕಾರ ಬೀಜ ವಾಚ್ಯನಾಗಿರತಕ್ಕಂಥ ಓಂ ಯಂ 3 ಅಕ್ಷರ ನೋಡಿ ನಮ್ಮನ್ನು ಕಾಪಾಡೋದು. ಯ ರ ವ 3 ಅಕ್ಷರ ಇದ್ದರೆ ಓಂ ಯಂ ಯಕಾರ ಬೀಜವಾಚ್ಯನಾದ ಷಟ್ಕೋಣ ಮಂಡಲದಲ್ಲಿರ್ತಕ್ಕಂಥ ವಾಯುವಂತರ್ಗತನಾಗಿರ್ತಕ್ಕಂಥ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇವನ ಒಳಗೆ ಸೇರಿದ ಆ ಪಾಪ ಪುರುಷನನ್ನು ಒಣಗಿಸಿಬಿಟ್ನಂತೆ. ಇನ್ನೂ ಮೇಲೆ ಇರ್ತಾ ಹೋದಾಗ ಓಂ ರಂ ರಕಾರ ಬೀಜ ರಕಾರವಾಚ್ಯನಾದಂಥ ತ್ರಿಕೋಣ ಮಂಡಲದಲ್ಲಿ ಅಗ್ನಂತರ್ಗತನಾಗಿರತಕ್ಕಂಥ ಸಂಕರ್ಷಣ ರೂಪಿ ಪರಮಾತ್ಮ ಇವನನ್ನು ಸುಟ್ಟು ಬೂದಿ ಮಾಡಿದನಂತೆ. ಅದೇ ವಮನ ರೂಪದಿಂದ ಹೊರಗೆ ಬಿತ್ತಂತೆ. ಆಮೇಲೆ ಮೇಲೆ ಇರುವಾಗ ವರ್ತುಲ ಮಂಡಲದಲ್ಲಿ ಇರತಕ್ಕಂಥ ಓಂ ಓಂ ವಕಾರ ಬೀಜವಾಚ್ಯನಾಗಿರತಕ್ಕಂಥ ವರುಣಾಂತರ್ಗತನಾದ ವಾಸುದೇವ ರೂಪಿ ಪರಮಾತ್ಮ ಅಮೃತವೃಷ್ಟಿಯನ್ನು ಇವನ ಮೇಲೆ ಸುರಿಸಿದನಂತೆ. ಪರಮ ಪವಿತ್ರನಾದ ಪಾಪಪುರುಷ ಹೋದ, ಅಮೃತವೃಷ್ಟಿ ಆಯಿತು, ಪಾವನನಾದ. ಆಗ ಬ್ರಹ್ಮದೇವರು ಬಂದು ಇವನ ತಲೆಯನ್ನು ಮೂಸಿ ಆಲಿಂಗನೆ ಮಾಡಿಕೊಂಡು ಹೇಳ್ತಾರೆ, ಎಷ್ಟು ಪವಿತ್ರನಾದ್ಯೋ ನೀನು ಅಂತ. ಪರ್ವತಾರೋಹಣ ಮಾಡಿ ಎಷ್ಟು ಪಾವನತೆ ಬಂತು ನಿನಗೆ. ಆದ್ದರಿಂದ ಇನ್ನು ಮೇಲೆ ಈ ಪರ್ವತಕ್ಕೆ ಬೇರೆ ಹೆಸರಿಡ್ತೇವೆ, ವೆಂಕಟಾಚಲ ಅಂತ ಇವತ್ತಿನಿಂದ ನಾಮಕರಣ ಆಗಲಿ. ನಿನ್ನ ಪಾಪ ಪುರುಷನನ್ನು ಸುಟ್ಟು ಬೂದಿ ಮಾಡಿ ಅದನ್ನು ಹೊರಗೆ ಹಾಕಿದಂಥ ಪರ್ವತ, ನಿನ್ನ ಮೇಲೆ ಅಮೃತವೃಷ್ಟಿಯನ್ನು ಮಾಡಿದಂಥ ಪರ್ವತ, ನಿನ್ನನ್ನು ಪಾವನಗೊಳಿಸಿದಂಥ ಪರ್ವತ. ಆದ್ದರಿಂದ ಇದು ವೆಂಕಟಾಚಲ ಅಂತ ಇದಕ್ಕೆ ಹೆಸರು ಬರಲಿ ಅಂತ ಬ್ರಹ್ಮದೇವರು ನಾಮಕರಣ ಮಾಡಿ ಆಮೇಲೆ ಹೇಳಿದ್ರಂತೆ, ನೀನು ಈ ಪರ್ವತಾರೋಹಣ ಮಾಡಿ ಪಾಪ ಕಳ್ಕೊಂಡದ್ದು ಮಾತ್ರ ಅಲ್ಲ, ಪುಣ್ಯವಂತನಾಗಿದ್ದಿ. ಪುಣ್ಯ ಬೇರೆ ಬಂದಿದೆ, ಅಮೃತವೃಷ್ಟಿ ನಿನ್ನ ಮೇಲಾಗಿದೆ. ಆದ್ದರಿಂದ ಈ ದೇಹ ಕಾಲಕ್ರಮೇಣ ತ್ಯಾಗ ಮಾಡಿ ಮುಂದಿನ ಜನ್ಮದಲ್ಲಿ ನೀನು ಆಕಾಶರಾಜ ಅಂತ ಹೆಸರಿನಿಂದ ಹುಟ್ಟು, ಆವಾಗ ಜಗನ್ಮಾತೆ ಲಕ್ಷ್ಮೀದೇವಿ ಪದ್ಮಾವತಿಯಾಗಿ ನಿನ್ನ ಮಗಳಾಗಿ ದೊರೆತಾಳೆ. ಜಗತ್ಪಿತನಾಗಿರ್ತಕ್ಕಂಥ ಪರಮಾತ್ಮನೇ ಈ ಬೆಟ್ಟದಲ್ಲಿ ಬಂದು ನೆಲೆಸ್ತಾನೆ. ಅವನಿಗೆ ನೀನು ನಿನ್ನ ಮಗಳನ್ನು ಪದ್ಮಾವತಿಯನ್ನು ಕೊಟ್ಟು ವಿವಾಹ ಮಾಡಿ ಧನ್ಯನಾಗು. ಅಂಥ ಪುಣ್ಯ ನಿನಗೆ ಬಂದಿದೆ. ಜಗನ್ಮಾತೆ ಮಗಳಾಗಬೇಕು, ಜಗತ್ಪಿತ ಪರಮಾತ್ಮ ಅಳಿಯನಾಗಬೇಕು, ಅಂಥ ಪುಣ್ಯ ನಿನಗೆ ಬಂದಿದೆ ಅಂತ ಹೇಳಿ ಬ್ರಹ್ಮದೇವರು ಪ್ರಶಂಸೆ ಮಾಡಿದರು ಅನ್ನುವಲ್ಲಿಗೆ ಈ ವೆಂಕಟಾಚಲ ಅನ್ನುವಂಥ 4ನೇ ನಾಮದ ಮಹತ್ವ ಮುಗಿತು. ಕೃಷ್ಣ ಅರ್ಪಣ.